Hello my dear students, welcome you back to the session of structure of atom. In our previous video classes, I have explained about the discovery of subatomic particles, that means electron using cathode tube by J.J. Thomson, and proton was discovered by Goldstein using same discharge tube experiment, and neutron was discovered by James Chadwick. And you got better idea about what are protons, what are neutrons, and what are electrons, and what are the charge and mass of those subatomic particles. So before watching this video, watch those video classes, okay? Because in this class I am going to discuss another important topic, that is atomic models. And what is atomic models and why do we need atomic models? Because so many scientists are working on to discuss the structure of atom. And what is the structure of atom? And how do we describe the structure of atom, and where the electron, protons and neutron actually present? So this is the most important thing. So that's why we need the atomic models, okay? So atomic models anta bandaga we have first model, that is J.J. Thomson model of atom. Okay, J.J. Thomson gottide. So cathode tube experiment inde electron discover madiddu, that is J.J. Thomson. So electron na cathode tube alli ಒಂದು negatively charged particles ಇದೆ, electrons ಅಂತ ಹೇಳಿದ್ರು, and protons neutrons ಯಾವ ರೀತಿ ಡಿಸ್ಕವರ್ ಆಗಿದೆ ಅಂತ ಕೂಡ ಗೊತ್ತಿದೆ. And ಸ್ವಲ್ಪ ಜನ ಕ್ವಶನ್ ಮಾಡಿದ್ರು J.J. Thomsonಗೆ ಏನಂತಂದ್ರೆ, ಮಿಸ್ಟರ್ J.J. Thomson ನೀವು ಎಲೆಕ್ಟ್ರಾನ್ ಫೈಂಡ್ ಔಟ್ ಮಾಡಿದ್ರೆ ನಿಮ್ಮ ನೆಕ್ಸ್ಟ್ ಕೊಲೀಗ್ಸ್ ಆರ್ ಫ್ರೆಂಡ್ಸ್ ಆಗಿರ್ಬೋದು, ಅವರು ಪ್ರೋಟಾನ್ ನ್ಯೂಟ್ರಾನ್ ಡಿಸ್ಕವರ್ ಮಾಡಿದ್ದಾರೆ, ಬಟ್ ಹಾಗಾದರೆ ನ್ಯೂಟ್ರಾನ್ ಎಲೆಕ್ಟ್ರಾನ್ ಪ್ರೋಟಾನ್ ಎಲ್ಲಿದೆ, ಎಲ್ಲಿ ಪ್ರೆಸೆಂಟ್ ಇದೆ ಅಂತ ಅವ್ರಿಗೆ ಒಂದು ಕ್ವಶನ್ ಮಾಡ್ತಾರೆ. ಹಾಗೆ ಕ್ವಶನ್ ಮಾಡಿದಾಗ J.J. Thomson ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದ್ರ ಮೇಲೆ. ಸೊ ಅವ್ರಿಗೊಂದು ಕ್ವಶನ್ ಬರುತ್ತಲ್ವ, ಸೊ ನಾನು ಡಿಸ್ಕವರ್ ಮಾಡಿದೆ, ಬಟ್ ಅದೆಲ್ಲಿ ಆ್ಯಕ್ಚುಲಿ ಪ್ರೆಸೆಂಟ್ ಇರುತ್ತೆ ಅಂತ ಅವರು ಡಿಸ್ಕವರಿ ಮಾಡಬೇಕಾಗತ್ತೆ. ಸೊ ಹಾಗಿದ್ದಾಗ ಬಂದಿದ್ದೆ ಫಸ್ಟ್ ಮಾಡೆಲ್, ಥಾಮ್ಸನ್ ಮಾಡೆಲ್ ಆಫ್ ಆಟಮ್, J.J. Thomson ಮಾಡೆಲ್ ಆಫ್ ಆಟಮ್. ಸೊ ಹಾಗಾದ್ರೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಥಾಮ್ಸನ್ ಹೇಳಿದಷ್ಟೇ ಒಂದು ಜಸ್ಟ್ ವಾಟರ್ ಮೆಲನ್ ಮಾಡೆಲ್ ಅಂತ ಹೇಳ್ತಾರೆ. ವಾಟರ್ ಮೆಲನ್ ಮಾಡೆಲ್ ಅಥವಾ ಪ್ಲಮ್ ಪುಡ್ಡಿಂಗ್ ಮಾಡೆಲ್ ಅಂತ ಹೇಳ್ತಾರೆ. ಪ್ಲಮ್ ಕೇಕ್ ಅಂತ ನೋಡಿದ್ದೀರಾ, ವಾಟರ್ ಮೆಲನ್ ಗೊತ್ತಿದೆ. ವಾಟರ್ ಮೆಲನ್ನಲ್ಲೇ ಒಂದು ರೆಡ್ ಸ್ಪಿಯರ್ ಏನಿದೆ, ರೆಡ್ ಕಲರ್ ಫ್ರೂಟ್ ಕಂಟೆಂಟ್ ಏನಿದೆ, ಅದನ್ನೊಂದು ಪಾಸಿಟಿವ್ ಸ್ಪಿಯರ್ ಅಂದರೆ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಅಂತ ತಗೋತಾರೆ. ಅದ್ರ ಮೇಲೆ ಸೀಡ್ಸ್ಗಳೇನು ಎಂಬೆಡ್ ಆಗಿರುತ್ತೆ ಅದನ್ನು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಪ್ಲಮ್ ಪುಡ್ಡಿಂಗ್ ಮಾಡಲು ಕೂಡ ಪ್ಲಮ್ ಕೇಕ್ ಅಂತ ಬರುತ್ತಲ್ಲ, ಸೊ ಆ ಪ್ಲಮ್ ಮೇಲೆ ಒಂದು ಪುಡ್ಡಿಂಗ್ ಅಂದರೆ ಆ ಫ್ರೂಟ್ಸ್ ಕಂಟೆಂಟ್ಗಳಲ್ಲಿ ಏನು ಹಾಕಿರ್ತಾರೆ, ಡ್ರೈ ಫ್ರೂಟ್ಸ್ಗಳೆಲ್ಲ, ಸೊ ಆ ರೀತಿ ಎಂಬೆಡ್ ಆಗಿರುತ್ತೆ. ಅದನ್ನು ಏನೋ ಪಾಸಿಟಿವ್ ಸ್ಪಿಯರ್ಸ್ ಮೇಲೆ ನೆಗೆಟಿವ್ ಎಲೆಕ್ಟ್ರಾನ್ಸ್ಗಳು ಆ ರೀತಿ ಲೊಕೇಟ್ ಆಗಿರುತ್ತೆ. ಸೊ ಈ ರೀತಿ ಅವರು ಸ್ಟ್ರಕ್ಚರ್ನ ಡಿಸ್ಕ್ರೈಬ್ ಮಾಡ್ತಾರೆ. ಯಾಕಂದರೆ ಪಾಸಿಟಿವ್ ಸ್ಪೀಸೀಸ್ ಅಂದರೆ ಬರೋದು ಪ್ರೋಟಾನ್ ಅಲಾಂಗ್ ವಿತ್ ನ್ಯೂಟ್ರಾನ್, ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ ಬರೋದು ಎಲೆಕ್ಟ್ರಾನ್. ಹಾಗಾಗಿ ಒಂದು ಪಾಸಿಟಿವ್ ಸ್ಪಿಯರಲ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಎಂಬೆಡ್ ಆಗಿದೆ, ಲೊಕೇಟ್ ಆಗಿದೆ. ಸೊ ದಟ್ ಗಿವ್ಸ್ ದ ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಹೇಳಿದರು. ಸೊ ಹೇಗಿದೆ ಅದು ಸ್ಟ್ರಕ್ಚರ್ ಆಫ್ ಆಟಮ್? ಸಿ, ದಿಸ್ ಇಸ್ ಅ ಥಾಮ್ಸನ್ ಮಾಡೆಲ್ ಆಫ್ ಆಟಮ್. ಹಿಯರ್ the positive sphere species, this is a positive sphere species just like a watermelon, in that the negatively charged particles embedded in those sphere. ಓಕೆ, ಈ ಸ್ಪಿಯರಲ್ಲಿ ನೆಗೆಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಏನಿದೆ ಎಂಬೆಡ್ ಆಗಿದೆ, ಲೊಕೇಟ್ ಆಗಿದೆ. ಸೊ ನಮ್ಗೆ ಗೊತ್ತಿದೆ ಪಾಸಿಟಿವ್ ಚಾರ್ಜ್ ಸ್ಪೀಸೀಸ್ ಅಂತಂದ್ರೆ ನ್ಯೂಕ್ಲಿಯಸ್ ಅಂದರೆ ಫಾರ್ ಎಕ್ಸಾಂಪಲ್ ಪ್ರೋಟಾನ್ ಅಲಾಂಗ್ ವಿತ್ ನ್ಯೂಟ್ರಾನ್, ಅದು ಪಾಸಿಟಿವ್ ಸ್ಪೀಸೀಸ್ ಆಗುತ್ತೆ. ಆ್ಯಂಡ್ ಅಗೇನ್ ಎಲೆಕ್ಟ್ರಾನ್ಸ್ ಏನಿದೆ, ಎಲೆಕ್ಟ್ರಾನ್ಸು ಅದ್ರ ಮೇಲೆ ಎಂಬೆಡ್ ಆಗಿದೆ, ಜಸ್ಟ್ ಲೈಕ್ ಎ ವಾಟರ್ ಮೆಲನ್. ಸೊ ಒಂದು ವಾಟರ್ ಮೆಲನ್ ನೀವು ಆಫ್ ಪಾರ್ಟ್ ಕಟ್ ಮಾಡಿದಾಗ ಹೇಗೆ ರೆಡ್ ಸ್ಪಿಯರ್ಸ್ ಮೇಲೆ ಸೀಡ್ಸ್ಗಳು ಎಂಬೆಡ್ ಆದಾಗ ಕಾಣುತ್ತೆ, ಸೊ ಅದೇ ರೀತಿ ಸೇಮ್ ಇರುತ್ತೆ ಮಾಡೆಲ್ ಅಂತ ಹೇಳ್ತಾರೆ J.J. Thomson. ಓಕೆ, ಬಟ್ ಹಾಗಿದ್ದಾಗ ಇಲ್ಲೊಂದು ಕ್ವಶನ್ ಬರುತ್ತೆ, ಎಲ್ಲ ಪಾಸಿಟಿವ್ ನೆಗೆಟಿವ್ ಇದ್ದಾಗ ಚಾರ್ಜಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ, ಹೇಗೆ ಆಟಮ್ ಎಕ್ಸಿಸ್ಟ್ ಆಗುತ್ತೆ ಅನ್ನೋದೇ ಒಂದು ಬಿಗ್ ಕ್ವಶನ್ ಬರುತ್ತೆ. ಬಟ್ ಮೇನ್ ಅಡ್ವಾಂಟೇಜ್ ಏನಪ್ಪ ಅಂದರೆ, J.J. Thomson ಗಿವನ್ ದ ಓವರಾಲ್ ಸ್ಟೆಬಿಲಿಟಿ ಆಫ್ ಆಟಮ್, ಒಂದು ಓವರಾಲ್ ಸ್ಟೆಬಿಲಿಟಿ ಅಥವಾ ನ್ಯೂಟ್ರಲಿಟಿ ಆಫ್ ಆಟಮ್ನ ಹೇಳಿದ್ದೇ J.J. Thomson ಫಸ್ಟ್. ಓಕೆ, ದೆನ್ ನೀವೇನು ತೊಗೋಬೇಕು, ಹಾಗಾದ್ರೆ ಏನು ಬರೀಬೇಕು ಪಾಯಿಂಟ್ಸ್ಗಳನ್ನ ಅಂತಂದರೆ, ಸೊ ಪಾಸಿಟಿವ್ ಸ್ಪಿಯರ್ ಸ್ಪೀಸೀಸ್ ಮೇಲೆ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಎಂಬೆಡ್ ಆಗಿದೆ ಅಂತ ಹೇಳ್ತೀವಿ. ಸೊ ಆ ಡಯಾಗ್ರಾಮ್ನ ಬೇಕಾದ್ರೆ ನೀವು ಬರ್ಕೋಬಹುದು. ಆ್ಯಂಡ್ J.J. Thomson ಏನು ಹೇಳ್ತಾರೆ, an atom is a positively charged sphere, that is positive charged particle present in an atom is distributed uniformly throughout. This is very important point. ಸೊ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್ ಅಂದರೆ ಆಟಮಲ್ಲಿ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಕೊಟ್ಟಿರೋದಷ್ಟೇ ಪ್ರೆಸೆಂಟ್ ಇನ್ ಆಟಮ್ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ ಥ್ರೂ ಔಟ್ ಇಟ್. ಸೊ ಒಂದು ಕಂಪ್ಲೀಟ್ ಆಟಮಲ್ಲಿ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಹೇಗೆ ನಾವು ವಾಟರ್ ಮೆಲನ್ ಮಾಡೆಲ್ ಹೇಳಿದೆ ತೋರಿಸ್ತೆ, ಪ್ರೀವಿಯಸ್ ಪಿಕ್ಚರ್ನ ತೋರಿಸ್ತೆ, ಅದೇ ರೀತಿ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಅಂದರೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳ್ತೀವಿ. ಸೊ ಅದನ್ನೇ J.J. Thomson ಫಸ್ಟ್ ಹೇಳಿದ್ದು, ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಫ್ ಅ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್. ಓಕೆ, and the next thing is electrons are embedded in a positive spheres just as a seeds in watermelon. ಹೇಳಿದೆ ನಾನು, ಇದನ್ನು ವಾಟರ್ಮೆಲನ್ ಮಾಡೆಲ್ ಅಂತ ಹೇಳ್ತೀವಿ ಅಥವಾ ಪ್ಲಮ್ ಪುಡಿಂಗ್ ಮಾಡೆಲ್ ಅಂತ ಹೇಳ್ತೀವಿ. ಇದನ್ನ ಪ್ಲಮ್ ಪುಡಿಂಗ್ ಮಾಡೆಲ್ ಅಂತಲೂ ಕರೀಬಹುದು. ದಸ್ ದಿಸ್ ಮಾಡೆಲ್ ಮೇ ಬಿ ಕನ್ಸಿಡರ್ ಆಸ್ ಪ್ಲಮ್ ಪುಡಿಂಗ್ ಮಾಡೆಲ್ ಆರ್ ವಾಟರ್ಮೆಲನ್ ಮಾಡೆಲ್. ಸೊ ಪ್ಲಮ್ ಕೇಕ್ ಅಂತ ನೋಡಿದ್ದೀರಾ, ಸೊ ಪುಡಿಂಗ್ ಯಾವ ರೀತಿ ಮಾಡಿರ್ತಾರೆ ಅದು ಗೊತ್ತಿದೆ, ಡ್ರೈ ಫ್ರೂಟ್ಸ್ಗಳಲ್ಲಿ ಯಾವ ರೀತಿ ಮಾಡಿರ್ತಾರೆ, ಸೊ ಅದು ಪ್ಲಮ್ ಪುಡಿಂಗ್ ಮಾಡೆಲ್ ಅಂತ ಹೇಳ್ತೀವಿ. ಪ್ಲಮ್ ಪುಡಿಂಗ್ ಥರ ಇರುತ್ತೆ ಅಂತ. ಸೇಮ್ ಅದೇ ರೀತಿ ವಾಟರ್ಮೆಲನ್ ಶೇಪ್ ನೋಡಿದ್ದೀರಾ, ಅದೇ ಕಾನ್ಸೆಪ್ಟ್ ಸೇಮ್. ಪಾಸಿಟಿವ್ ಸ್ಪಿಯರ್ ಅಂತಂದ್ರೆ ರೆಡ್ ಕಲರ್ ಫ್ರೂಟ್ ಕಂಟೆಂಟು. ಸೊ ಅದರಲ್ಲಿ ಸೀಡ್ಸ್ಗಳೇನಿದೆ
ಅದು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಸೊ ಇದನ್ನು ಜೆ ಥಾಮ್ಸನ್ ಹೇಳ್ತಾರೆ ಒಂದು ಜಸ್ಟ್ ಲೈಕ್ ಎ ವಾಟರ್ ಮೆಲನ್ ಮಾಡೆಲ್, ಜಸ್ಟ್ ಲೈಕ್ ಎ ವಾಟರ್ ಮೆಲನ್ ಆರ್ ಪ್ಲಮ್ ಪುಡಿಂಗ್ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ವಾಟರ್ ಮೆಲನ್ ಮಾಡೆಲ್ ಆರ್ ಪ್ಲಮ್ ಪುಡಿಂಗ್ ಮಾಡೆಲ್ ಅಂತಲೂ ಕರೀತಾರೆ. ಸೊ ಜೆ ಥಾಮ್ಸನ್ ಹೇಳಿದಷ್ಟೇ ಇವ್ರು ಎಕ್ಸ್ಪ್ಲೈನ್ ಮಾಡಿದ್ದು ಒಂದು ಓವರಾಲ್ ಸ್ಟೆಬಿಲಿಟಿ ಅಥವಾ ಓವರಾಲ್ ನ್ಯೂಟ್ರಲಿಟಿ ಆಫ್ ಆಟಮ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾಕಂದರೆ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಎಲ್ಲ ಇದೆ. ಹಾಗಾಗಿ ಓವರಾಲ್ ಸ್ಟೆಬಿಲಿಟಿ ಅಥವಾ ಓವರಾಲ್ ನ್ಯೂಟ್ರಲಿಟಿನ ಎಕ್ಸ್ಪ್ಲೈನ್ ಮಾಡೋದು ಜೆ ಥಾಮ್ಸನ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬರೆದಿರೋ ಪಾಯಿಂಟ್ಸ್ಗಳು ಹೇಳಿದೆ ಗೊತ್ತಾಯಿತು. ಪಾಸಿಟಿವ್ ಚಾರ್ಜ್ ಸ್ಪೀಸೀಸ್ ಏನಿದೆ ದಟ್ ಇಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಆಲ್ ಓವರ್ ದ ಆಟಮಲ್ಲಿ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟ್ ಆಗಿದೆ ಪಾಸಿಟಿವ್ ಚಾರ್ಜ್ ಸ್ಪೀಸೀಸ್. ಆ ಪಾಸಿಟಿವ್ ಸ್ಪಿಯರ್ಲಿ ನೆಗೆಟಿವ್ಲಿ ಪಾರ್ಟಿಕಲ್ಸ್ ಏನಾಗಿದೆ ಎಂಬೆಡ್ ಆಗಿದೆ, ಲೊಕೇಟ್ ಆಗಿದೆ ಅಂತ ಹೇಳ್ತೀವಿ. ಸೊ ದಟ್ಸ್ ವೈ ಇಟ್ ಇಸ್ ಆಲ್ಸೋ ಕಾಲ್ಡ್ ಪ್ಲಮ್ ಪುಡಿಂಗ್ ಮಾಡೆಲ್ ಆರ್ ವಾಟರ್ ಮೆಲನ್ ಮಾಡೆಲ್. ಸೊ ನಾನು ಹೇಳಿದೆ ಈ ಮಾಡೆಲ್ ಯಾಕೆ ಅಷ್ಟೊಂದು ಸರ್, ಬಟ್ ಏನಪ್ಪ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಇವ್ರಿಗೆ ನೋಬೆಲ್ ಪ್ರೈಸ್ ಕೂಡ ಸಿಕ್ತು. ಈ ಒಂದು ಎಕ್ಸ್ಪೆರಿಮೆಂಟ್ನ ಮಾಡಿದ್ದಕ್ಕೆ, ಈ ಡಿಸ್ಕವರಿನ ಮಾಡಿದ್ದಕ್ಕೆ ಇವ್ರಿಗೂ ಒಂದು ನೋಬೆಲ್ ಪ್ರೈಸ್ ಕೂಡ ಸಿಕ್ತು. ಬಟ್ ಆಫ್ಟರ್ ದ್ಯಾಟ್ ಹೇಳಿದೆ ಪಾಸಿಟಿವ್ ಸ್ಪಿಯರ್ಸು ನೆಗೆಟಿವ್ ಎಲೆಕ್ಟ್ರಾನ್ಸ್ ಎಲ್ಲ ಇದೆ ಅಂತಂದರೆ ಚಾರ್ಜಸ್ಗಳು ಯಾವ ರೀತಿ ಇದಾಗುತ್ತೆ. ಸೊ ಎಲ್ಲ ನೆಗೆಟಿವ್ ಪಾಸಿಟಿವ್ ಎಲೆಕ್ಟ್ರಾನ್ಸ್ಗಳು ನ್ಯೂಕ್ಲಿಯಸ್ ಹತ್ರ ಇದ್ದಂಗೆ ಆಗುತ್ತೆ. ಕಂಪ್ಲೀಟು ಪಾಸಿಟಿವ್ ನೆಗೆಟಿವ್ ಈ ರೀತಿ ಇದೆ ಅಂದರೆ ಯಾವ ರೀತಿ ಬ್ಯಾಲೆನ್ಸ್ ಆಗುತ್ತೆ ಚಾರ್ಜಸ್ಗಳು ಅಂತ ಹೇಳೋಕ್ಕಾಗುತ್ತೆ. ಹಾಗಾಗಿ ಈ ಥಿಯರಿನ ನೆಕ್ಸ್ಟ್ ರಿಕವರ್ ಮಾಡೋಕ್ಕೆ ಬಂದಿದ್ದೆ ನೆಕ್ಸ್ಟ್ ಥಿಯರಿ ಯಾವುದಪ್ಪ ಅಂದರೆ ದಟ್ ಇಸ್ ರುದರ್ಫೋರ್ಡ್ಸ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್. ಹಾಗಾದರೆ ಇಲ್ಲಿ ಬಂದಿದ್ದೇನಪ್ಪ ಅಂದರೆ ಅರ್ನೆಸ್ಟ್ ರುದರ್ಫೋರ್ಡ್ ಅನ್ನೋ ಸೈಂಟಿಸ್ಟು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಡಿಸ್ಕವರಿ. This is the most important discovery of a structure of atom. Rutherford, okay. Ernest Rutherford ಅಂದರೆ ರುದರ್ಫೋರ್ಡ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಅಥವಾ ಆಲ್ಫಾ ರೇ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಂತಲೂ ಮೆನ್ಷನ್ ಮಾಡ್ಕೊಳ್ಬೇಕಾದ್ರೆ ಆಲ್ಫಾ ರೇ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಂತಲೂ ಹೇಳ್ತಾರೆ. ಸೊ ಆಫ್ಟರ್ ದ ಜೆ ಥಾಮ್ಸನ್ ಎಕ್ಸ್ಪೆರಿಮೆಂಟ್ ಸೊ ರುದರ್ಫೋರ್ಡ್ಸ್ ಏನು ಮಾಡಿದ್ರು, ಅರ್ನೆಸ್ಟ್ ರುದರ್ಫೋರ್ಡ್. ಸೊ ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಆಟಮ್ನ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಒಂದು ಹ್ಯೂಜ್ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ರು ಸ್ಟ್ರಕ್ಚರ್ ಆಫ್ ಆಟಮ್ ಬಗ್ಗೆ ಈ ಒಂದು ಎಕ್ಸ್ಪೆರಿಮೆಂಟ್. ಹೇಗೆ ಅಂತಂದರೆ ಸೊ ಇವ್ರು ಸೆಲೆಕ್ಟ್ ಮಾಡಿದಷ್ಟೇ ಆಲ್ಫಾ ಪಾರ್ಟಿಕಲ್ಸ್ ಬೀಟಾ ಪಾರ್ಟಿಕಲ್ಸ್ ಅಂತ ಗೊತ್ತಿದೆ ನಿಮಗೆ. ಆಲ್ಫಾ ರೇಸ್, ಓಕೆ, ಬೀಟಾ ರೇಸ್ ಆ್ಯಂಡ್ ಗಾಮಾ ರೇಸ್, ಈ ರೇಸ್ಗಳೆಲ್ಲ ಗೊತ್ತಿದೆ. ಸೊ ಹೇಳಿದ್ದೆ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಗೆ ಬಂತು ಅಂತಂದ್ಬಿಟ್ಟು ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟಿಂದ, ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂದ್ರೇನು, ಯಾವುದೇ ಒಂದು ಸಬ್ಸ್ಟೆನ್ಸ್ನ ನಾವು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂತ ಅನ್ಬೇಕು ಅಂದರೆ ಒಂದು ಸ್ಪಾಂಟೇನಿಯಸ್ ಎಮಿಷನ್ ಆಗ್ತಾ ಇರುತ್ತೆ. ರೇಡಿಯೇಷನ್ ಏನಾಗ್ತಾರೆ, ಸ್ಪಾಂಟೇನಿಯಸ್ ಎಮಿಷನ್ ಆಗ್ತಾ ಇರುತ್ತೆ ರೇಡಿಯೇಷನ್ಸ್ಗಳು. ಸೊ ಹಾಗಿದ್ದಾಗ ಸೊ ಈ ರೇಡಿಯೇಷನ್ಸ್ಗಳು ಇದನ್ನು ಆಲ್ಫಾ ರೇಸ್ ಬೀಟಾ ರೇಸ್ ಗಾಮಾ ರೇಸ್ ಅಂತ ಡಿಸ್ಕಸ್ ಮಾಡ್ತೀವಿ. ಜಸ್ಟ್ ಆಲ್ಫಾ ರೇಸ್ ಅಂದರೆ ಜಸ್ಟ್ ನಾವು ಏನು ಸಬಾಟಮಿಕ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ ಆಟಮಲ್ಲಿ ಸೇಮ್ ಅದೇ ರೀತಿ ಆಲ್ಫಾ ಪಾರ್ಟಿಕಲ್ಸ್ ಅಂತಂದರೆ ಒಂದು ಪಾಸಿಟಿವ್ ಪಾರ್ಟಿಕಲ್ಸು. ಜಸ್ಟ್ ಅಂದರೆ ಆಲ್ಫಾ ಪಾರ್ಟಿಕಲ್ಸ್ ಅಂದರೆ ಒಂದು 4 ಯೂನಿಟಿಫೈಡ್ ಮಾಸ್ ಇರುತ್ತೆ, +2 ಚಾರ್ಜ್ ಇರುತ್ತೆ, 4 AMU ಮಾಸ್ ಇರುತ್ತೆ. ಬೀಟಾ ರೇಸ್ ಅಂತಂದರೆ ಜಸ್ಟ್ ಇದಕ್ಕೊಂದು ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್, ಸೇಮ್ ಎಲೆಕ್ಟ್ರಾನ್ಸ್ ಥರ ಇರುತ್ತೆ ಆ್ಯಂಡ್ ದೇರ್ ಇಸ್ ನೋ ಮಾಸ್, ನೆಗ್ಲಿಜಿಬಲ್ ಮಾಸ್ ಅಂತ ಹೇಳ್ತೀವಿ ಬೀಟಾ ರೇಸ್ಗೆ. ಆ್ಯಂಡ್ ಗಾಮಾ ರೇಸ್ ಅಂತ ಬಂದರೆ ಸೊ ನಾವು ಜಸ್ಟ್ ಲೈಕ್ ನ್ಯೂಟ್ರಾನ್ಸ್ ಯಾವ ರೀತಿ ಹೇಳಿದ್ವಿ ಅದನ್ನೇ ಗಾಮಾ ರೇಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಜಸ್ಟ್ ಸಬಾಟಮಿಕ್ ಪಾರ್ಟಿಕಲ್ಸ್ ಯಾವ ರೀತಿ ಇರುತ್ತೆ ಸೇಮ್ ಅದೇ ರೀತಿ ರೇಡಿಯೇಷನ್ಸ್ಗಳು ಆಲ್ಫಾ ರೇಸ್ ಬೀಟಾ ರೇಸ್ ಆ್ಯಂಡ್ ಗಾಮಾ ರೇಸ್ ಹೇಳಿದೆ ನಾನು. ಮೇರಿ ಕ್ಯೂರಿ ಎಕ್ಸ್ಪೆರಿಮೆಂಟ್ ಮಾಡುವಾಗ ಆಲ್ಫಾ ರೇಸ್ನ ಗಮನಿಸ್ತಾನೆ ಅವ್ರಿಗೆ ಕ್ಯಾನ್ಸರ್ ಹೇಗೆ ಕಾಸ್ ಆಯಿತು ಅಂತ. ಸೊ ಓಕೆ, ಹಾಗಾಗಿ ಆಲ್ಫಾ ರೇಸ್ ವೆರಿ ಡೇಂಜರಸ್, ಇದು ಕೂಡ ಹೈಲಿ ಪೆನಿಟ್ರೇಟಿಂಗ್ ಪವರ್ ಇರುವಂಥದ್ದು. ಪೆನಿಟ್ರೇಟಿಂಗ್ ಪವರ್ ಅಂತ ಬಂದರೆ ಜಾಸ್ತಿ ಗಾಮಾ ರೇಸ್ ಇರೋದು, ಹೈಲಿ ಪೆನಿಟ್ರೇಟಿಂಗ್ ಪವರ್ಸ್ ಇದು. ಸೊ ಇಲ್ಲಿ ನಾವು ತಗೊಳ್ಳೋದು ಆಲ್ಫಾ ಪಾರ್ಟಿಕಲ್ಸ್ ತಗೋತಾರೆ. ಹಾಗಾಗಿ ಇದನ್ನು ಆಲ್ಫಾ ರೇಸ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಮೆನ್ಷನ್ ಮಾಡ್ತಾರೆ. ಸೊ ಹಾಗಾದರೆ ಅರ್ನೆಸ್ಟ್ ರುದರ್ಫೋರ್ಡ್ ಏನು ಮಾಡಿದ್ರು ಅಂದರೆ ಒಂದು ಆಲ್ಫಾ ರೇಸ್ಗಳನ್ನ, ಓಕೆ, ಆಲ್ಫಾ ರೇಸ್ಗಳನ್ನ ಒಂದು ತೊಗೊಂಡ್ರು. ಏನಂದರೆ ಒಂದು ಲೆಡ್ ಬ್ಲಾಕಲ್ಲಿ, ಓಕೆ, ಜಸ್ಟ್ ನೋಡ್ಕೊಳ್ಳಿ ಡಯಾಗ್ರಾಮ್ ಹೇಗೆ ಬರೀತೀನಿ ಅಂತ. ಒಂದು ಲೆಡ್ ಬ್ಲಾಕಲ್ಲಿ ಒಂದು ಆಲ್ಫಾ ರೇಸ್ನ ತಗೋತಾರೆ. ಓಕೆ, ಒಂದು ಲೆಡ್ ಬ್ಲಾಕ್ ಇದೆ, ಆ ಲೆಡ್ ಬ್ಲಾಕಲ್ಲಿ ಆಲ್ಫಾ ರೇಸ್ ಅಂದರೆ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ನ ಇಲ್ಲಿ ಇಡ್ತಾರೆ. ರೇಡಿಯೋ ಆಕ್ಟಿವ್ ಎಲಿಮೆಂಟ್ನ ಇಟ್ಟಾಗ ಇಲ್ಲಿ ಜಸ್ಟ್ ಒಂದು ಸ್ಲಿಟ್ಗಳಿರುತ್ತೆ, ಓಕೆ, ಲಿಡ್ಗಳಿರುತ್ತೆ. ಇಲ್ಲಿ ಒಂದು ಲಿಡ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿಂದ ಬರೋ ಎಮಿಷನ್ ಅಂದರೆ ಸ್ಪಾಂಟೇನಿಯಸ್ ಎಮಿಷನ್, ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಏನು ಮಾಡಿರುತ್ತೆ, ಎಮಿಟ್ ಮಾಡ್ತಾ ಇರುತ್ತೆ ರೇಡಿಯೇಷನ್ಸ್ನ. ಸೊ ಎಮಿಟ್ ಮಾಡೋದ್ರಿಂದ ಸುತ್ತಮುತ್ತವರಿಗೆ ಸ್ವಲ್ಪ ಡೇಂಜರಸ್ ಆಗ್ಬೋದು. ಹಾಗಾಗಿ ಏನು ಮಾಡ್ತಾರೆ, ಒಂದು ಲೆಡ್ ಬ್ಲಾಕಲ್ಲಿ ಒಂದು ಆಲ್ಫಾ ಪಾರ್ಟಿ ಅಂದರೆ ರೇಡಿಯೇಷನ್ ಎಮಿಟ್ ಮಾಡುವಂಥ ಒಂದು ಸಬ್ಸ್ಟೆನ್ಸ್ನ ಇಡ್ತಾರೆ. ಹಾಗಾಗಿ ಏನಾಗುತ್ತೆ, ರೇಡಿಯೇಷನ್ಸ್ಗಳೆಲ್ಲ ಡಿಫ್ರೆಂಟ್ ಡೈರೆಕ್ಷನ್ ಎಮಿಟ್ ಆಗಲ್ಲ. ಸೊ ಏನಾಗುತ್ತೆ, ಸ್ಟ್ರೈಟಾಗಿ ಟ್ರಾವೆಲ್ ಆಗುತ್ತೆ ಆ್ಯಂಡ್ ಒಂದು ಲಿಡ್ ಮೂಲಕ ಪಾಸ್ ಆಗುತ್ತೆ. ಪಾಸ್ ಆದಾಗ ಇವ್ರು ಏನು ಮಾಡ್ತಾರೆ, ಇಲ್ಲಿ ಒಂದು ಗೋಲ್ಡ್ ಫಾಯಿಲ್, ಒಂದು ಸಣ್ಣದು ಒಂದು ಗೋಲ್ಡ್, ಒಂದು ತುಣುಕು ಅಂತ ಹೇಳ್ತೀವಿ, ಒಂದು ಗೋಲ್ಡ್, ಒಂದು ಸಣ್ಣ ಚಿನ್ನದ ಚೂರು ಅದನ್ನು ಇಡ್ತಾರೆ, ಗೋಲ್ಡ್ ಫಾಯಿಲ್. ಯಾವಾಗ ಈ ಆಲ್ಫಾ ರೇಸ್ ಬೀಳುತ್ತೆ ಜೊತೆಗೆ ಇಲ್ಲಿ ಒಂದು ಫೋಟೋಗ್ರಫಿಕ್ ಪ್ಲೇಟ್ ಅಂತ ಇರುತ್ತೆ. ಓಕೆ, ಫೋಟೋಗ್ರಫಿಕ್ ಪ್ಲೇಟ್ ಅಂತ ಒಂದನ್ನು ಪ್ಲೇಸ್ ಮಾಡ್ತಾರೆ. ದಿಸ್ ಇಸ್ ಫೋಟೋಗ್ರಫಿಕ್ ಪ್ಲೇಟ್. ಓಕೆ, ಒಂದು ಫೋಟೋಗ್ರಫಿಕ್ ಪ್ಲೇಟ್ ಅಥವಾ ಜಿಂಕ್ ಸಲ್ಫೈಡ್ ಸ್ಕ್ರೀನ್ ಅಂತ ಹೇಳಿದ್ನಲ್ಲ, ಸೊ ಆ ರೀತಿ ಹೇಳ್ಬೋದು. ಸೊ ಫೋಟೋಗ್ರಫಿಕ್ ಪ್ಲೇಟ್ ಇದನ್ನು ಇಲ್ಲಿ ಪ್ಲೇಸ್ ಮಾಡ್ತಾರೆ. ಯಾವಾಗ ಈ ಆಲ್ಫಾ ರೇಸ್ಗಳೆಲ್ಲ ಬಂತು, ಆಲ್ಫಾ ರೇಸ್ಗಳೇನಾಗುತ್ತೆ ಡಿಫ್ರೆಂಟ್ ಡೈರೆಕ್ಷನಲ್ಲಿ, ಸೊ ಎಲ್ಲ ಇಲ್ಲಿ ಹಿಟ್ ಆಗ್ತಾ ಇರುತ್ತೆ. ಸೊ ಎಲ್ಲ ಇಲ್ಲಿ ಹಿಟ್ ಆಗ್ತಾ ಇರುತ್ತೆ. ಸೊ ಹೇಗೆ ಗೊತ್ತಾಗುತ್ತೆ ಇಲ್ಲಿ ಹಿಟ್ ಆಗ್ತಾ ಇದೆ ಅಂತ, ಯಾವ ರೀತಿ ಗೊತ್ತಾಗುತ್ತೆ,
ಸೊ ತುಂಬ ಸಿಂಪಲ್. ಸೊ ಈ ಫೋಟೋಗ್ರಫಿ ಪ್ಲೇಟ್ ಮೇಲೆ ಕೆಲವೊಂದು ಸ್ಪಾಟ್ಸ್ಗಳು ಬರುತ್ತೆ, ಇಲ್ಲಿ ಸ್ಪಾಟ್ಸ್ಗಳು ಒಂದು ಸ್ಪಾಟ್ಗಳು ಕ್ರಿಯೇಟ್ ಮಾಡುತ್ತೆ. ಸೊ ಸ್ಪಾಟ್ಗಳು ಕ್ರಿಯೇಟ್ ಮಾಡಿದಾಗ ಗೊತ್ತಾಗ್ತದೆ ಈ ಡೈರೆಕ್ಷನ್ ಹಿಟ್ ಆಗ್ತಾ ಇದೆ ಅಂತ. ಕೆಲವೊಂದು ಕಡೆ ಇಲ್ಲೊಂದು ಸ್ಪಾಟ್ಗಳು ಬರುತ್ತೆ, ಇಲ್ಲೊಂದು ಸ್ಪಾಟ್ಗಳು ಬರುತ್ತೆ, ಕೆಲವೊಂದು ಕಡೆ ಎಲ್ಲೋ ಒಂದೊಂದು ಇಲ್ಲೊಂದು ಸ್ಪಾಟ್ಗಳು ಬರುತ್ತೆ. ಸೊ ನೋಡಿ ಎಷ್ಟೋ ಸ್ಪಾಟ್ಸ್ಗಳು ಇಲ್ಲಿ ಬರ್ತಾ ಇದೆ. ಓಕೆ, ಸ್ಟ್ರೈಟಾಗಿ ಟ್ರಾವೆಲ್ ಆಗುತ್ತೆ ಕಾಣಿಸ್ತಾ ಇದೆ. ಎಷ್ಟೋ ಸ್ಪಾಟ್ಗಳು ಇಲ್ಲಿ ಬರ್ತಾ ಇದೆ ಈ ಡೈರೆಕ್ಷನ್ಸಲ್ಲಿ. ಕೆಲವೊಂದು ಸ್ಪಾಟ್ಗಳು ಇಲ್ಲಿ ಬರ್ತಾ ಇದೆ, ಕೆಲವೊಂದು ಮಾತ್ರ. ಇನ್ನೂ ಕೆಲವು ಸಣ್ಣದಾಗಿ ಮಾತ್ರ ಕೆಲವೊಂದು ಮಾತ್ರ ಇಲ್ಲಿ ಸ್ಪಾಟ್ ಕಾಣ್ತಾ ಇದೆ. ಯಾವಾಗ ರೇಡಿಯೇಷನ್ಸು ರಿಫ್ಲೆಕ್ಟ್ ಈ ರೀತಿ ಬ್ಯಾಕ್ ರಿಫ್ಲೆಕ್ಷನ್ ಆದಾಗ. ಸೊ ಇದು ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಸೊ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ. ಸೊ ಇಲ್ಲಿ ತೊಗೊಂಡಿದ್ದೇನು, ರುದರ್ಫೋರ್ಡ್ ಹ್ಯಾಸ್ ಸೆಲೆಕ್ಟೆಡ್ ಗೋಲ್ಡ್ ಫಾಯಿಲ್. ಯಾಕೆ ಗೋಲ್ಡ್ ತೊಗೊಂಡ್ರು, ಗೋಲ್ಡ್ ಆಟಮ್ನೇ ಯಾಕೆ ತೊಗೊಂಡ್ರು ಈ ಎಕ್ಸ್ಪೆರಿಮೆಂಟಿಗೆ ಅಂತಂದರೆ, ಬಿಕಾಸ್ ಗೋಲ್ಡ್ ಇಸ್ ಎ ಮ್ಯಾಲಿಯಬಲ್, ಓಕೆ, ಮ್ಯಾಲಿಯಬಲ್ ಆ್ಯಂಡ್ ಡಕ್ಟೈಲ್ ಕ್ಯಾರೆಕ್ಟರ್. ಎಲ್ಲ ಮೆಟಲ್ಸ್ ಅಂತ ಏನಿದೆ ಆ ಮೆಟಲ್ಸಲ್ಲಿ ಮೋಸ್ಟ್ ಮ್ಯಾಲಿಯಬಲ್ ಆ್ಯಂಡ್ ಡಕ್ಟೈಲ್ ಕ್ಯಾರೆಕ್ಟರ್ ಇರುವಂಥ ಒಂದು ಎಲಿಮೆಂಟ್ ಮೆಟಲ್ ಯಾವುದು ಅಂದರೆ ದಟ್ ಇಸ್ ಗೋಲ್ಡ್. ಗೋಲ್ಡ್ ಸಿಂಬಲ್ ಏನು, AU. ವೈ ಹಿ ಹ್ಯಾಸ್ ಸೆಲೆಕ್ಟೆಡ್ ದ ಗೋಲ್ಡ್ ಆಟಮ್? ಗೋಲ್ಡ್ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂದರೆ ಬಿಕಾಸ್ ಇಟ್ ಇಸ್ ಎ ಮ್ಯಾಲಿಯಬಲ್ ಆ್ಯಂಡ್ ಡಕ್ಟೈಲ್. ಎಲ್ಲ ಮೆಟಲ್ಸ್ಗೂ ತೊಗೊಂಡ್ರೆ ಹೈಲಿ ಮ್ಯಾಲಿಯಬಲ್ ಆ್ಯಂಡ್ ಡಕ್ಟೈಲ್ ಕ್ಯಾರೆಕ್ಟರ್ ಇರುವಂಥದ್ದು ಗೋಲ್ಡ್ ಆಟಮ್ಸ್ ಅಂದರೆ ಗೋಲ್ಡ್ ಎಲಿಮೆಂಟ್. ಏನು ಮ್ಯಾಲಿಯಬಲ್ ಅಂತಂದರೆ ಒಂದು ಥಿನ್ ಶೀಟ್ಸ್ಗಳಾಗಿ ಕನ್ವರ್ಟ್ ಮಾಡ್ಬೋದು. ಓಕೆ, ಥಿನ್ ಶೀಟ್ಸ್ಗಳಾಗಿ. ಫಾರ್ ಎಕ್ಸಾಂಪಲ್, ಈಗ ನೀವು ಈ ಜಾತ್ರೆಗಳಿಗೆ ಎಲ್ಲರೂ ಹೋದಾಗ ಇಲ್ಲ ಬೇಕ್ರಿಗಳೆಲ್ಲ ಹೋಗಿರ್ಬೋದು, ಈ ಸ್ವೀಟ್ಸ್ಗಳ ಮೇಲೆ ಒಂದು ಸಿಲ್ವರ್ ಕೋಟಿಂಗ್ ಇರುತ್ತೆ. ಓಕೆ, ಒಂದು ಸಿಲ್ವರ್ ಥರದೊಂದು ಕವರ್ಗಳನ್ನ ಹಾಕಿರ್ತಾರೆ, ತುಂಬ ತೆಳುವಿರುತ್ತೆ, ಅದು ಸ್ವೀಟ್ಗಳಿಗೆ ಅಂಟ್ಕೊಂಡಿರ್ತದೆ. ಓಕೆ, ಆ ಜಾತ್ರೆಗಳಿಗೆಲ್ಲ ಹೋದಾಗ ಹಳ್ಳಿ ಕಡೆಗೆ ನೋಡಿರ್ತೀರ ಕೆಲವೊಂದು ಸ್ವೀಟ್ ಅಂಗಡಿಗಳಲ್ಲಿ ಒಂದು ಸಿಲ್ವರ್ ಕಲರ್ದು, ಓಕೆ, ಕಂಪ್ಲೀಟ್ ತಿನ್ ಇರುತ್ತೆ, ಅದನ್ನು ಒಂದು ಸ್ವೀಟ್ ಮೇಲೆ ಇಟ್ಟಿರ್ತಾರೆ. ಸೊ ಅದಕ್ಕೆ ಸ್ವೀಟ್ಗೂ ಅಂಟ್ಕೊಂಡಾಗಿರುತ್ತೆ, ತುಂಬ ತಿನ್ನಿರುತ್ತೆ. ಅದನ್ನು ನಾವು ಹೇಳ್ತೀವಿ ಥಿನ್ ಫಾಯಿಲ್ ಅಂತ ಹೇಳ್ತೀವಿ. ಹಾಗಾಗಿ ಮ್ಯಾಲಿಯಬಲ್ ಅಂತ ಅಂದರೆ ಏನರ್ಥ, ಒಂದು ಥಿನ್ ಶೀಟ್ಸ್ಗಳಾಗಿ ಕನ್ವರ್ಟ್ ಮಾಡ್ಬೋದು. ಡಕ್ಟೈಲ್ ಅಂತಂದರೆ ಒಂದು ವೈರ್ಸ್ಗಳಾಗಿ ಕನ್ವರ್ಟ್ ಮಾಡ್ಬೋದು. ಓಕೆ, ವೈರ್ಸ್ಗಳಾಗಿ ಡ್ರಾ ಮಾಡ್ಬೋದು. ಸೊ ಹಾಗಾಗಿ ಕಾಪರ್ ಮೆಟಲ್ ಅಂತ ತಗೋತೀರಾ. ಕಾಪರ್ ಅಂತ ತಗೊಂಡ್ರೆ ಮ್ಯಾಲಿಯಬಲ್ ಡಕ್ಟೈಲ್ ಅಂತ. ಯಾಕೆ ಕಾಪರ್ ವೈರ್ ಅಂತಂದ್ರೆ ಅದನ್ನು ವೈರ್ ಆಗಿ ಕನ್ವರ್ಟ್ ಮಾಡ್ಬೋದು, ದಟ್ ಇಸ್ ಡಕ್ಟೈಲ್ ಇನ್ ನೇಚರ್. ಶೀಟ್ಸ್ಗಳಾಗಿ ಕಾಪರ್ ಶೀಟ್ಸ್ಗಳು ಬರುತ್ತಲ್ಲ, ಸೊ ಶೀಟ್ಸ್ಗಳು ಅಂದರೆ ದಟ್ ಇಸ್ ಮ್ಯಾಲಿಯಬಲ್ ಕ್ಯಾರೆಕ್ಟರ್ ಅಂತ ಅರ್ಥ. ಸೊ ಹಾಗಾಗಿ ಎಲ್ಲ ಮೆಟಲ್ಸ್ಗೂ ಕಂಪೇರ್ ಮಾಡಿದ್ರೆ ಗೋಲ್ಡ್ ಇಸ್ ಅ ಮೋಸ್ಟ್ ಮ್ಯಾಲಿಯಬಲ್ ಆ್ಯಂಡ್ ಡಕ್ಟೈಲ್ ಮೆಟಲ್. ಸೊ ದಟ್ಸ್ ವೈ ಹ್ಯಾಸ್ ಸೆಲೆಕ್ಟೆಡ್ ದ ಗೋಲ್ಡ್ ಆಟಮ್. ಗೋಲ್ಡ್ ಆಟಮ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂದರೆ ಅದು ಗೊತ್ತಿರಲಿ. ಓಕೆ, ಈ ಎಕ್ಸ್ಪೆರಿಮೆಂಟ್ನ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಅಂತ ನೇಮಲ್ಲಿದೆ. ಹಾಗಾದರೆ ಗೋಲ್ಡ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು, ಬೇರೆ ಯಾಕೆ ಸೆಲೆಕ್ಟ್ ಮಾಡಬಾರ್ದಾಯಿತು ಅಂತ ಬಂದರೆ ಈ ಎಕ್ಸ್ಪೆರಿಮೆಂಟ್ ಇಲ್ಲಿ ಬರುತ್ತೆ ಪಾಯಿಂಟ್ಸ್ ಏನು ಅಂತ. ಸೊ ಹಾಗಾಗಿ ತುಂಬ ಥಿನ್ ಫಾಯಿಲ್, ತುಂಬ ತೆಳುವು ಇರುವಂಥದ್ದು, ತುಂಬ ತೆಳುವು ಹೇಳಿದೆ ನಾನು. ಸ್ವೀಟ್ಗಳ ಮೇಲೆ ಯಾವ ರೀತಿ ಈ ಅಲ್ಯೂಮಿನಿಯಂ ಫಾಯಿಲು ಇವೆಲ್ಲ ಹಾಕಿರ್ತಾರೆ. ಸೊ ಸ್ವೀಟ್ಗಳ ಮೇಲೆ ಈ ಸಿಲ್ವರ್ ಫಾಯಿಲ್ನ ಹಾಕಿರ್ತಾರೆ. ಸೊ ಸ್ವೀಟ್ಗೆ ಅಂಟ್ಕೊಂಡಾಗಿರುತ್ತೆ, ಅದು ತುಂಬ ತಿನ್ನಿರುತ್ತೆ. ಹಾಗಾಗಿ ಆ ಥರ ತಿನ್ನು ಫಾಯಿಲ್ನ ಅವರು ತೊಗೋತಾರೆ ಇಲ್ಲಿ ಗೋಲ್ಡ್ ಫಾಯಿಲ್ ಅಂತ. ಸೊ ಹಾಗಾಗಿ ಬಿಕಾಸ್ ಡ್ಯೂ ಟು ಮ್ಯಾಲಿಯಬಲ್ ಆ್ಯಂಡ್ ಡಕ್ಟೈಲ್ ನೇಚರ್ ಆ್ಯಂಡ್ ಆಲ್ಸೋ ಇಟ್ ಇಸ್ ಎ ನೋಬಲ್ ಮೆಟಲ್ ಅಂತ ಕರಿತೀವಿ ನಾವು. ಇಟ್ ಇಸ್ ಎ ನೋಬಲ್ ಮೆಟಲ್. ನೋಬಲ್ ಮೆಟಲ್ಸ್ ಅಂತಂದರೆ ಈ ಎನ್ವೈರನ್ಮೆಂಟ್ ಜೊತೆ ಈಸಿಯಾಗಿ ರಿಯಾಕ್ಟ್ ಆಗಲ್ಲ ಅದು. ಓಕೆ, ಈ ಕಾಪರ್ ಮೆಟಲ್ ನೋಡಿದ್ದೀರಾ, ತುಕ್ಕಿಡಿಯುತ್ತೆ ಅಂತ ಹೇಳ್ತೀವಿ. ಸೊ ಚಿನ್ನ ಇಟ್ಟನ್ನು ತುಕ್ಕಿಡಿಯನ್ನು ನೋಡಿದ್ವಿ ಯಾವತ್ತೂ, ಅದೇ ರೀತಿ ಅದಕ್ಕೆ ಹೇಳ್ತಿರೋದು ಇಟ್ ಇಸ್ ನೋಬಲ್ ಮೆಟಲ್. ಪ್ಯಾಲಾಡಿಯಂ, ಪ್ಲಾಟಿನಮ್, ಗೋಲ್ಡ್ ಅಂತ ಏನಿದೆ ಇದನ್ನು ನೋಬಲ್ ಮೆಟಲ್ಸ್ ಅಂತ ಹೇಳ್ತೀವಿ. ಯಾಕಂದರೆ ಅಷ್ಟು ಬೇಗ ಏರ್ ಜೊತೆ ಎಲ್ಲ ರಿಯಾಕ್ಟ್ ಆಗಲ್ಲ ಅದನ್ನು. ಓಕೆ, ಹಾಗಾಗಿ ಹಿ ಹ್ಯಾಸ್ ಸೆಲೆಕ್ಟೆಡ್ ದ ಗೋಲ್ಡ್ ಆಟಮ್. ಗೋಲ್ಡ್ ಎಲಿಮೆಂಟ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು, ಗೋಲ್ಡ್ ಫಾಯಿಲ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು, ಡ್ಯೂ ಟು ದ ಮ್ಯಾಲಿಯಬಲ್ ಆ್ಯಂಡ್ ಡಕ್ಟೈಲ್ ಕ್ಯಾರೆಕ್ಟರ್. ಸೊ ದಿಸ್ ಇಸ್ ವಾಟ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್. ಹೇಗೆ ಕಾಣುತ್ತೆ ಅದು ಅಂತಂದರೆ ಜಸ್ಟ್ ಲುಕ್ ಎಟ್ ದ ಪಿಕ್ಚರ್. ಸೊ ನೋಡಿ, ಇಲ್ಲಿ ಒಂದು ರೇಡಿಯೋ ಆಕ್ಟಿವ್, ಒಂದು ಲೆಡ್ ಬ್ಲಾಕಲ್ಲಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇಟ್ಟಿದ್ದಾರೆ. ಇಲ್ಲಿಂದ ಆಲ್ಫಾ ಪಾರ್ಟಿಕಲ್ಸ್ ಎಮಿಟ್ ಆಗ್ತಾ ಇದೆ. ಆಲ್ಫಾ ಪಾರ್ಟಿಕಲ್ಸ್ ಎಮಿಟ್ ಆಗಿ ನೋಡಿ ಡಿಫ್ಲೆಕ್ಷನ್ಸ್ ಯಾವ ರೀತಿ ಹಿಟ್ ಆಗ್ತಾ ಇದೆ ಅಂತ. ಇದು ಒಂದು ಫೋಟೋಗ್ರಫಿ ಪ್ಲೇಟ್, ಇದು ಒಂದು ಗೋಲ್ಡ್ ಫಾಯಿಲ್. ತುಂಬ ಥಿನ್ ಫಾಯಿಲ್ನ ತೊಗೊಂಡಿರ್ತಾರೆ. ಸೊ ಥಿನ್ ಫಾಯಿಲ್ ಅಂತಂದರೆ ಅರೌಂಡ್ ಒಂದು 0.004 ಸೆಂಟಿಮೀಟರ್ಷ್ಟು ಥಿಕ್ನೆಸ್ ಇರುತ್ತೆ. ಸೊ ಇಷ್ಟು ಥಿಕ್ನೆಸ್ 0.004 ಥಿಕ್ನೆಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ ಏನು ಅಂತ. ಸೊ ಅರೌಂಡ್ ಅದರಲ್ಲಿ ಒಂದು 1000 ಆಟಮ್ಸ್ ಇರೋಷ್ಟು ಥಿಕ್ನೆಸ್ ಇರುತ್ತೆ ಅದು. ಸೊ ಯಾವತ್ತು ನಂಬರ್ ಆಫ್ ಟರ್ಮ್ಸ್ ಜಾಸ್ತಿ ಆಗ್ತಾ ಇದ್ರೆ ಡಿಫ್ಲೆಕ್ಷನ್ ಜಾಸ್ತಿ ಬರಲ್ಲ. ಸೊ ನಂಬರ್ ಆಫ್ ಟರ್ಮ್ಸ್ ಕಡಿಮೆ ಇರಬೇಕು ಆ್ಯಕ್ಚುಲಿ, ಆ ಡಿಫ್ಲೆಕ್ಷನ್ ಚೆನ್ನಾಗಿ ಬರುತ್ತೆ. ಓಕೆ, ನಂಬರ್ ಆಫ್ ಟರ್ಮ್ಸ್ ಜಾಸ್ತಿ ಆಗ್ತಾ ಇತ್ತು ಅಂದರೆ ಡಿಫ್ಲೆಕ್ಷನ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಓಕೆ, ಹಾಗಿದ್ದಾಗ ಇವರು ತುಂಬ ಥಿಕ್ನೆಸ್ ಇರುವಂಥ ಒಂದು ಗೋಲ್ಡ್ ಫಾಯಿಲ್ನ ತಗೋತಾರೆ ಟು ಆಲ್ ಫಾರ್ ಎ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ಹಾಗಿದ್ದಾಗ ಇಲ್ಲಿ ಏನಾಗುತ್ತೆ, ಒಂದು ರೇಡಿಯೋ ಆಕ್ಟಿವ್ ಸೋರ್ಸ್ನ ಇಟ್ಟಿದ್ದಾರೆ. ಸೊ ಎಲ್ಲ ಹಿಟ್ ಆದಾಗ ಒಂದು ಡಿಫ್ಲೆಕ್ಷನ್ ಕಾಸ್ ಆಗುತ್ತೆ. ಇಲ್ಲಿ ನಮಗೆ ಫೋಟೋಗ್ರಫಿ ಸ್ಕ್ರೀನ್ ಮೇಲೆ ಒಂದು ಸ್ಪಾಟ್ಸ್ಗಳು ಕ್ರಿಯೇಟ್ ಆಗುತ್ತೆ. ಜಸ್ಟ್ ಒಂದು ಈ ಫೋಟೋಗ್ರಾಫರ್ ನೋಡಿದ್ದೀರಾ, ರೀಲ್ಗಳು ಬರುತ್ತೆ. ಓಕೆ, ರೀಲ್ಗಳು ನೀವು ನೋಡಿರ್ತೀರ. ಆ ರೀಲ್ಗಳನ್ನ ಮುಟ್ಟಿದ್ರೆ ಹಾಳಾಗ್ಬಿಡುತ್ತೆ ನಾವು ಕೈಯಲ್ಲಿ, ಮುಟ್ಟೋ ಹಾಗಿಲ್ಲ ಅದನ್ನು. ಯಾಕಂತಂದರೆ ನಾವು ಫೋಟೋ ತೆಗೆದಾಗ ಒಂದು ಫ್ಲ್ಯಾಶ್ ಬಂದು ವಾಪಸ್ ರಿಫ್ಲೆಕ್ಟ್ ಆಗೋದು ಏನಾಗುತ್ತೆ, ಒಂದು ಸ್ಪಾಟ್ಗಳು ಮೂಡಾಗುತ್ತೆ, ಒಂದು ಸ್ಪಾಟ್ಗಳು ಬರುತ್ತೆ ಆ ಒಂದು ರೀಲ್ಗಳ ಮೇಲೆ. ಆ ರೀಲ್ನ ತೊಗೊಂಡು ಕರೆಕ್ಟಾಗಿ ಫೋಟೋಗ್ರಾಫರ್ ಎಲ್ಲ ಕ್ಲೀನಾಗಿ ತೊಳೆದಾಗ ಏನಾಗುತ್ತೆ, ಒಂದು ಫೋಟೋಸ್ ಕ್ಲೀನಾಗಿ ಬರುತ್ತೆ. ಸೇಮ್ ಅದೇ ರೀತಿ ಒಂದು ಫೋಟೋಗ್ರಫಿ ಪ್ಲೇಟ್ನ ಯೂಸ್ ಮಾಡ್ತಾ ಇದ್ರಲ್ಲಿ ಜಿಂಕ್ ಸಲ್ಫೇಟ್ ಕೋಟಿಂಗ್ ಇರುವಂಥದ್ದೇ. ಸೊ ಈ ಆಲ್ಫಾ ರೇಸ್ಗಳು ಹಿಟ್ಟಾದಾಗ ಏನಾಗುತ್ತೆ, ಇಲ್ಲಿ ಸ್ಪಾಟ್ಗಳು ಬರುತ್ತೆ. ಓಕೆ, ಕೆಲವೊಂದು ಸ್ಪಾಟ್ಸ್ಗಳು ಇಲ್ಲಿ ಬಂದಿದೆ, ತುಂಬ ಕೆಲವು ಸ್ಪಾಟ್ಸ್ಗಳು ಇಲ್ಲಿ ಬಂದಿದೆ. ಏನು ಎಕ್ಸ್ಪ್ಲನೇಷನ್ ಅಂತ ನಾನು ಕೊಡ್ತೀನಿ, ಡೋಂಟ್ ವರಿ. ಓಕೆ, ದಿಸ್ ಇಸ್ ವಾಟ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್. ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡಿದ್ರು. ಬಟ್ ವಾಟ್ ಆರ್ ದ ಅಬ್ಸರ್ವೇಷನ್ ಅಂಡ್ ಕನ್ಕ್ಲೂಷನ್ ಫ್ರಮ್ ದಿಸ್ ಎಕ್ಸ್ಪೆರಿಮೆಂಟ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದರಿಂದ ಗೊತ್ತಾಗಿದೆ ಏನಾಗಾದರೆ, ಸೊ ಏನೋ ಡಿಫ್ಲೆಕ್ಷನ್ ಆಗ್ತಾ ಇದೆ ಅಂತ ನಿಮ್ಗೆ ಕಾಣಿಸ್ತಾ ಇದೆ. ಬಟ್
ಇದರಿಂದ ರುದರ್ಫೋರ್ಡ್ಗೆ ಗೊತ್ತಾಗಿದ್ದೇನು, ಹೇಗೆ ಆಟಮಲ್ಲಿ ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಹೇಗೆ ಗೊತ್ತಾಗಿತ್ತು ಸ್ಟ್ರಕ್ಚರ್ ಅಂತ ಕ್ವಶನ್ ಬರ್ಬೋದು ನಿಮಗೆ. ಸೊ ಇದರಿಂದ ಬರುವಂಥದ್ದೇ ಮೋಸ್ಟ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಆ್ಯಂಡ್ ಕನ್ಕ್ಲೂಷನ್. ಓಕೆ, ನೀವು ಬೇಕಾದರೆ ಫಸ್ಟು ಈ ಡಯಾಗ್ರಾಮನ್ನು ಬರ್ಕೊಳ್ಳಿ. ಈ ಡಯಾಗ್ರಾಮನ್ನು ಬರ್ಕೋಗ್ಬಿಡಿ. ಈ ಡಯಾಗ್ರಾಮ್ ಫಸ್ಟ್ ಬೇಕು ಬರ್ಕೊಳ್ಳಿ. ಇದೇನಿದು ಲೆಡ್ ಬ್ಲಾಕ್, ದಿಸ್ ಇಸ್ ಎ ರೇಡಿಯೋ ಆಕ್ಟಿವ್ ಸೋರ್ಸ್. ಓಕೆ, ರೇಡಿಯೋ ಆಕ್ಟಿವ್ ಸೋರ್ಸ್, ಒಂದು ರೇಡಿಯೋ ಆಕ್ಟಿವ್ ಸೋರ್ಸ್ ಅಂತ ತಗೋತೀವಿ. ದಿಸ್ ಇಸ್ ಲಿಡ್ ಆ್ಯಂಡ್ ದಿಸ್ ಇಸ್ ಅ ಫೋಟೋಗ್ರಫಿಕ್ ಪ್ಲೇಟ್. ಇದನ್ನು ಬರ್ಕೊಳ್ಳಿ. ದಿಸ್ ಇಸ್ ಅ ಫೋಟೋಗ್ರಫಿಕ್ ಪ್ಲೇಟ್ ಆ್ಯಂಡ್ ದಿಸ್ ಇಸ್ ಅ ಗೋಲ್ಡ್ ಫಾಯಿಲ್. ಇವೆಲ್ಲ ಏನು ಆಲ್ಫಾ ರೇಸ್, ಇದೆಲ್ಲ ಏನು ಕೊಡ್ತಾ ಇದ್ದು ಆಲ್ಫಾ ರೇಸ್, ಆಲ್ಫಾ ಪಾರ್ಟಿಕಲ್ಸ್ನ ತೊಗೊಂಡಿದ್ದೀವಿ. ಆಲ್ಫಾ ಪಾರ್ಟಿಕಲ್ ಅಂದರೆ ಗೊತ್ತಿರಲಿ, ಜಸ್ಟ್ ಲೈಕ್ ಎ ಹೀಲಿಯಂ ಪಾರ್ಟಿಕಲ್, ಹೀಲಿಯಂ ನ್ಯೂಕ್ಲಿಯೈ. ಓಕೆ, ಹೀಲಿಯಂ ನ್ಯೂಕ್ಲಿಯೈನ ಆಲ್ಫಾ ಪಾರ್ಟಿಕಲ್ ಅಂತ ಹೇಳ್ಬೋದು. ಸೊ ಅಂದರೆ ಹೀಲಿಯಂ ರೇಡಿಯೋ ಆಕ್ಟಿವ್ ಅಂತ ತಿಳ್ಕೊಬೇಡಿ. ಜಸ್ಟ್ ಆಲ್ಫಾ ಪಾರ್ಟಿಕಲ್ಸ್ಗೆ ಏನು ಮಾಸ್ ಮತ್ತು ಚಾರ್ಜ್ ಇದೆ ಸೇಮ್ ಆ್ಯಸ್ ಇಟ್ ಇಸ್ ಹೀಲಿಯಮ್ಗೆ ಅದೇ ಇರೋದು. ಓಕೆ, +2 ಚಾರ್ಜ್, ಒಂದು 4 ಯೂನಿಫೈಡ್ ಮಾಸ್ ಅಷ್ಟು. ಸೊ ಹಾಗಾಗಿ ಆಲ್ಫಾ ರೇಸ್ ಅಂದರೆ ಹೀಲಿಯಂ ಪಾರ್ಟಿಕಲ್ಸ್, ಹೀಲಿಯಂ ನ್ಯೂಕ್ಲಿಯೈ. ಓಕೆ, ನಾಟ್ ಹೀಲಿಯಂ ಮಾಲಿಕ್ಯೂಲ್, ಹೀಲಿಯಂ ನ್ಯೂಕ್ಲಿಯೈ. ಯಾಕಂದರೆ ಹೀಲಿಯಂ ನ್ಯೂಕ್ಲಿಯೈಸ್ ಅಂತಂದರೆ 2 ಪ್ರೋಟಾನ್ಸ್ ಇರುತ್ತೆ, ಹಾಗಾಗಿ ಸೊ ಅದನ್ನು ಹೀಲಿಯಂ ನ್ಯೂಕ್ಲಿಯೈ ಅಂತ ಹೇಳ್ತೀವಿ. ಅದೇ ಆಲ್ಫಾ ಪಾರ್ಟಿಕಲ್. ಓಕೆ, ಆಲ್ಫಾ ಪಾರ್ಟಿಕಲ್ ಅಂದರೆ ಹೀಲಿಯಂ ನ್ಯೂಕ್ಲಿಯೈ ಅಂತ ಗೊತ್ತಿರಲಿ ನಿಮಗೆ. ಸೊ ಈ ಒಂದು ಡಯಾಗ್ರಾಮ್ನ ಬೇಕಾದರೆ ಬರ್ಕೊಳ್ಳಿ. ಸೊ ಎಕ್ಸ್ಪ್ಲನೇಷನ್ ನಿಮ್ಗೆ ಏನು ಬೇಕು ನಾನು ಹೇಳಿದ್ದೆ ಅದನ್ನೆಲ್ಲ ನೋಟ್ ಮಾಡ್ಕೊಬೋದು ನೀವು. ಸೊ ಈಗ ನಾವು ಡೈರೆಕ್ಟು ಒಂದು ಇಂಪಾರ್ಟೆಂಟ್ ಪಾಯಿಂಟ್ಗೆ ಹೋಗೋಣ. ಏನಂತಂದರೆ ವಾಟ್ ಆರ್ ದ ಅಬ್ಸರ್ವೇಷನ್ ಆ್ಯಂಡ್ ಕನ್ಕ್ಲೂಷನ್ ಫ್ರಮ್ ದಿಸ್ ಎಕ್ಸ್ಪೆರಿಮೆಂಟ್. ಸೊ ಈ ಎಕ್ಸ್ಪೆರಿಮೆಂಟಿಂದ ರುದರ್ಫೋರ್ಡ್ಗೆ ಸಿಕ್ಕಿದ್ದಂಥ ಅಬ್ಸರ್ವೇಷನ್ ಮತ್ತು ಕನ್ಕ್ಲೂಷನ್ ಏನು ಅಬ್ಸರ್ವ್ ಮಾಡಿದ್ರು ಅದರಿಂದ ಏನು ಕನ್ಕ್ಲೂಷನ್ ಸಿಕ್ತು ಹಾಗಾದರೆ. ಸೊ ನಮಗೆ ಬೇಕಾಗಿರೋದಲ್ಲಿ ಸ್ಟ್ರಕ್ಚರ್ ಆಫ್ ಆಟಮಲ್ಲಿ ಎಲ್ಲಿ, ಸೊ ಆಟಮ್ಸಲ್ಲಿ ಎಲ್ಲಿ ಎಲೆಕ್ಟ್ರಾನ್ಸ್ ಆಗಲಿ, ಪ್ರೋಟಾನ್ಸ್ ಆಗಲಿ, ನ್ಯೂಟ್ರಾನ್ಸ್ ಆಗಲಿ ಏನು ಬೇಕು ಅಂತ. ಸೊ ದೆನ್ ವಾಟ್ ಆರ್ ದ ಅಬ್ಸರ್ವೇಷನ್ ಆ್ಯಂಡ್ ಕನ್ಕ್ಲೂಷನ್ ಫ್ರಮ್ ದಿಸ್ ಎಕ್ಸ್ಪೆರಿಮೆಂಟ್. ಸೊ ಫಸ್ಟ್ ನಾನು ಹೇಳಿದ್ದು ಡಯಾಗ್ರಾಮ್ ಎಲ್ಲ ವಿಡಿಯೋ ಪಾಸ್ ಮಾಡಿ ಆ ಡಯಾಗ್ರಾಮ್ನಲ್ಲಿ ನೋಟ್ ಮಾಡ್ಕೊಳ್ಳಿ. ಸೊ ಪಾಯಿಂಟ್ ಮಾಡ್ಕೊಳ್ಳಿ. ಈಗ ಅಬ್ಸರ್ವೇಷನ್ ಕನ್ಕ್ಲೂಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ವಾಟ್ ಆರ್ ದ ಅಬ್ಸರ್ವೇಷನ್ ಆ್ಯಂಡ್ ವಾಟ್ ಆರ್ ದ ಕನ್ಕ್ಲೂಷನ್ಸ್ ಫ್ರಮ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್. ಓಕೆ, ಏನು ಅಬ್ಸರ್ವೇಷನ್ ಗೊತ್ತಾಯಿತು, ಏನು ಕನ್ಕ್ಲೂಷನ್ ಗೊತ್ತಾಯಿತು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ಗೋಲ್ಡ್ ಫಾಯಿಲ್ಗಳ ಆಲ್ಫಾ ರೇಟ್ಸ್ಗಳನ್ನ ಬಿಟ್ಟಾಗ ಕೆಲವೊಂದು ರೇಸ್ಗಳು ಆಲ್ಫಾ ರೇಸ್ಗಳು ಡಿಫ್ಲೆಕ್ಟ್ ಆಯಿತು, ಕೆಲವೊಂದು ರಿಫ್ಲೆಕ್ಟ್ ಆಯಿತು ವಾಪಸ್ಸು. ಸೊ ನಾನು ಸ್ಪಾಟ್ಸ್ಗಳು ತೋರಿಸ್ದೆ, ಎಷ್ಟೋ ಸ್ಪಾಟ್ಸ್ಗಳು ಡೈರೆಕ್ಟಾಗಿ ಹಿಟ್ ಆಗ್ತದೆ, ಎಷ್ಟೋ ಸ್ಪಾಟ್ಸ್ಗಳು ಸಿಕ್ತು, ಕೆಲವೊಂದು ಸ್ಪಾಟ್ಸ್ಗಳು ಮಾತ್ರ ಈ ಸೈಡಲ್ಲಿ ಸಿಕ್ತು ಅಂತ ತೋರಿಸ್ದೆ ನಾನು. ಸೊ ಹಾಗಾದರೆ ಇದರಿಂದ ಗೊತ್ತಾಗಿದ್ದೇನು ಅಬ್ಸರ್ವೇಷನ್ ಕನ್ಕ್ಲೂಷನ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾದರೆ ರುದರ್ಫೋರ್ಡ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟಲ್ಲಿ ನೋಡಿ, ಇಲ್ಲೊಂದು ಪಿಕ್ಚರ್ ಇದೇನು ಬರ್ಕೋಬೇಕಾಗಿಲ್ಲ, ಡೋಂಟ್ ವರಿ, ಇನ್ನೊಂದು ಪಿಕ್ಚರ್ ಕೊಡ್ತೀನಿ ನಾನು. ಸೊ ಆಲ್ಫಾ ಪಾರ್ಟಿಕಲ್ಸ್ ಇಮಿಟ್ ಆಗ್ತದೆ. ಆಲ್ಫಾ ಪಾರ್ಟಿಕಲ್ಸ್ ನೋಡಿ ಕೆಲವೊಂದು ಸೈಡಲ್ಲಿ ಪಾಸ್ ಆಗ್ತದೆ, ಕೆಲವೊಂದು ಹಿಟ್ಟಾಗಿ ವಾಪಸ್ ಬರ್ತಾ ಇದೆ, ಕೆಲವೊಂದು ಹಿಟ್ಟಾಗಿ ರಿಫ್ಲೆಕ್ಟ್ ಆಗ್ತದೆ ವಾಪಸ್ಸು, ಕೆಲವೊಂದು ಈಸಿಯಾಗಿ ಪಾಸ್ ಆಗ್ತದೆ, ಕೆಲವೊಂದು ಈಸಿಯಾಗಿ ಪಾಸ್ ಆಗ್ತದೆ, ಅಂದರೆ ಡಿಫ್ಲೆಕ್ಟ್ ಆಗ್ತಾ ಇಲ್ಲ. ಸೊ ಕೆಲವೊಂದು ಡಿಫ್ಲೆಕ್ಟ್ ಬ್ಯಾಕ್ ಆಗ್ತಾ ಇದೆ, ಕೆಲವೊಂದು ಲಾರ್ಜ್ ಆ್ಯಂಗಲ್ಸಲ್ಲಿ ಡಿಫ್ಲೆಕ್ಟ್ ಆದರೆ ಕೆಲವೊಂದು ಸ್ಮಾಲ್ ಆ್ಯಂಗಲ್ಸಲ್ಲಿ ಡಿಫ್ಲೆಕ್ಟ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಬಾಲ್ಸ್ನ ತೊಗೊಂಡು ನೀವು ಒಂದು ಕಂಬಗಳಿರುತ್ತೆ, 3 ಕಂಬಗಳನ್ನ ನಿಲ್ಲಿಸಿರ್ತೀವಿ ನಾವು. ಸೊ ನೀವೇನು ಮಾಡ್ತೀರಾ, ಕಣ್ಣಿಗೆ ಬಟ್ಟೆ ಕಟ್ಟಿ ಬಾಲ್ಸ್ಗಳನ್ನ ಎಸಿರಿ ಅಂತಂದಾಗ ಬಾಲ್ಸ್ಗಳನ್ನ ಎಸಿತೀರ. ಯಾವಾಗ ನೀವು ಬಾಲ್ಸ್ಗಳು ಎಸಿದಾಗ ಈಸಿಯಾಗಿ ಪಾಸ್ ಆಗ್ತದೆ ಅಂದ್ರೆ ಅರ್ಥ ಏನು, ಅಲ್ಲಿ ಯಾವುದೇ ರೀತಿ ಅಬ್ಸ್ಟ್ರಕ್ಷನ್ ಇಲ್ಲ, ಈಸಿಯಾಗಿ ಡಿಫ್ಲೆಕ್ಟ್ ಆಗ್ತಾನೆ ಪಾಸ್ ಆಗ್ತಾ ಇದೆ ಅಂತ ಅರ್ಥ. ಯಾವಾಗ ಬಾಲ್ ವಾಪಸ್ ಬರ್ತಾ ಇದೆ ಅಂದರೆ ಅಲ್ಲಿ ಏನೋ ಒಂದು ಅಬ್ಸ್ಟ್ರಕ್ಷನ್ ಇದೆ, ಡಿಫ್ಲೆಕ್ಟ್ ಆಗ್ತಿದೆ, ವಾಪಸ್ ಬರ್ತಾ ಇದೆ ಅಂತ ಹೇಳ್ತಾ ಅರ್ಥ ಆಗ್ತಿದೆ ಅದರಲ್ಲಿ. ಸೊ ಹಾಗಾದರೆ ಇಲ್ಲೂ ಕೂಡ ಅಷ್ಟೇ ನಾನು ಹೇಳಿದ್ದಿಷ್ಟೇ, ಇಲ್ಲಿ ಆಲ್ಫಾ ಪಾರ್ಟಿಕಲ್ಸ್ ಅಂದರೆ ನೋಡಿ ಹಿಟ್ ಆಗ್ತಾ ಇದೆ, ಕೆಲವೊಂದು ಆರಾಮಾಗಿ ಡಿಫ್ಲೆಕ್ಟ್ ಆಗ್ತಾನೆ ಹೋಗ್ತಾ ಇದೆ, ಬಟ್ ಕೆಲವೊಂದು ನೋಡಿ ಡಿಫ್ಲೆಕ್ಟಾಗಿ ವಾಪಸ್ ಬರ್ತಾ ಇದೆ. ಸೊ ಇದರಿಂದ ಗೊತ್ತಾಗಿದೆ ಅಬ್ಸರ್ವೇಷನ್ ಆ್ಯಂಡ್ ಕನ್ಕ್ಲೂಷನ್. ವಾಟ್ ಈಸ್ ದ ಫಸ್ಟ್ ಅಬ್ಸರ್ವೇಷನ್. ಸೊ ಇಲ್ಲೊಂದು ಡಯಾಗ್ರಾಮ್ ಕೊಟ್ಟಿದ್ದೀನಿ ನಾನು. ಸೊ ನೋಡಿ, ಬೀಮ್ ಆಫ್ ಆಲ್ಫಾ ಪಾರ್ಟಿಕಲ್, ಇದನ್ನು ಬೇಕಾದ್ರೆ ಫಸ್ಟ್ ಬರ್ಕೊಳ್ಳಿ ನೀವು, ಈ ಡಯಾಗ್ರಾಮ್ನ ಬರ್ಕೊಳ್ಳಿ. ಬೀಮ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಇಲ್ಲಿ ನೋಡಿ ಕಂಪ್ಲೀಟ್ ಇದೊಂದು ಗೋಲ್ಡ್ ಆಟಮಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಸ್ಪೀಸಿಸ್ ಇರುತ್ತೆ, ಇನ್ನು ಮಿಕ್ಕಿದ ಎಲೆಕ್ಟ್ರಾನ್ಸ್ ಇರುತ್ತೆ ಗೊತ್ತಿದೆ. ಸೊ ಈ ಪಾಸಿಟಿವ್ ಚಾರ್ಜ್ ಸ್ಪೀಸಿಸ್ಗೆ ಹೊಡೆದಾಗ ವಾಪಸ್ಸು ಮೇಜರ್ ಡಿಫ್ಲೆಕ್ಟೆಡ್ ರೇಸ್ ಅಂತ ಬರ್ತಾ ಇದೆ, ಮೇಜರ್ ಡಿಫ್ಲೆಕ್ಟೆಡ್ ಆಲ್ಫಾ ಪಾರ್ಟಿಕಲ್ಸ್. ಬಟ್ ಕೆಲವೊಂದು ಅನ್ಡಿಫ್ಲೆಕ್ಟೆಡ್ ಅಂತ ಇದೆ, ಡಿಫ್ಲೆಕ್ಷನ್ನೇ ಆಗಿಲ್ಲ. ಬಟ್ ಕೆಲವೊಂದು ಲಾರ್ಜ್ ಡಿಫ್ಲೆಕ್ಷನ್ ಆಗಿದೆ, ಬಟ್ ಕೆಲವೊಂದು ಸ್ಮಾಲ್ ಡಿಫ್ಲೆಕ್ಷನ್, ಮೈನರ್ ಡಿಫ್ಲೆಕ್ಟೆಡ್ ಪಾರ್ಟಿಕಲ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಇದರಿಂದ ಗೊತ್ತಾಗಿದ್ದೇನಾಗಾದರೆ, ಸೊ ಕರೆಕ್ಟಾಗಿ ಡಯಾಗ್ರಾಮ್ ಬರ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ಇಲ್ಲೊಂದು ಆಟಮ್ ಇದೆ. ಓಕೆ, ಆಟಮಲ್ಲಿ ಪಾಸಿಟಿವ್ ಚಾರ್ಜ್ ಸ್ಪೀಸಿಸ್ ಇರುತ್ತೆ, ಆಲ್ಫಾ ಪಾರ್ಟಿಕಲ್ಸ್ನ ಬಿಡ್ತಾ ಇದ್ದೀವಿ. ಕೆಲವೊಂದು ಆಲ್ಫಾ ಪಾರ್ಟಿಕಲ್ಸ್ ಈಸಿಯಾಗಿ ಪಾಸ್ ಆಗ್ತಾ ಇದೆ, ಸೊ ಕೆಲವೊಂದು ಆಲ್ಫಾ ಪಾರ್ಟಿಕಲ್ ಹಿಟ್ಟಾಗಿ ವಾಪಸ್ ಬರ್ತಾ ಇದೆ, ಕೆಲವೊಂದು ಸ್ಮಾಲ್ ಆ್ಯಂಗಲ್ಸಲ್ಲಿ ಡಿಫ್ಲೆಕ್ಟ್ ಆಗ್ತಾಯಿದೆ, ಬಟ್ ಬೇರೆದೆಲ್ಲ ಅನ್ಡಿಫ್ಲೆಕ್ಟ್ ಆಗ್ತಾನೆ ಹಾಗೆ ಹೋಗ್ತಾ ಇದೆ. ಇದೇನಿದು ಡಿಫ್ಲೆಕ್ಟೆಡ್. ಓಕೆ, ಅನ್ಡಿಫ್ಲೆಕ್ಟೆಡ್ ರೇಸ್, ಡಿಫ್ಲೆಕ್ಟ್ ಆಗ್ತಾ ಇಲ್ಲ. ಓಕೆ, ಅನ್ಡಿಫ್ಲೆಕ್ಟೆಡ್ ರೇಸ್. ಆ್ಯಂಡ್ ದಿಸ್ ಇಸ್ ಮೈನರ್ ಡಿಫ್ಲೆಕ್ಟೆಡ್. ಓಕೆ, ಮೈನರ್ ಡಿಫ್ಲೆಕ್ಟೆಡ್ ಅಂತ ಹೇಳ್ತೀವಿ, ಮೈನರ್ ಡಿಫ್ಲೆಕ್ಟೆಡ್ ಆಲ್ಫಾ ಪಾರ್ಟಿಕಲ್ಸ್. ಆ್ಯಂಡ್ ದಿಸ್ ಇಸ್ ವಾಟ್ ಮೇಜರ್ ಡಿಫ್ಲೆಕ್ಟೆಡ್ ಆಲ್ಫಾ ಪಾರ್ಟಿಕಲ್, ಮೇಜರ್ ಡಿಫ್ಲೆಕ್ಟೆಡ್ ಆಲ್ಫಾ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಓಕೆ, ಆಲ್ಫಾ ಪಾರ್ಟಿಕಲ್ಸ್, ಸರಿನಾ. ಸೊ ಈಗ ನಿಮ್ಗೆ ಗೊತ್ತಾಗ್ತಾ ಇರೋದ್ರಲ್ಲಿ ಅನ್ಡಿಫ್ಲೆಕ್ಟೆಡ್ ರೇಸ್ ಅಥವಾ ಮೈನರ್ ಡಿಫ್ಲೆಕ್ಟೆಡ್ ಆ್ಯಂಡ್ ಮೇಜರ್ ಡಿಫ್ಲೆಕ್ಟೆಡ್. ಸೊ ಅಂದರೆ ಅರ್ಥ, ಕೆಲವೊಂದು ಎಷ್ಟೋ ರೇಸ್ಗಳು ಡಿಫ್ಲೆಕ್ಟ್ ಆಗ್ತಾನೆ ಹಾಗೆ ಪಾಸ್ ಆಗ್ತದೆ, ಕೆಲವೊಂದು ಮಾತ್ರ ಮೈನರ್ ಡಿಫ್ಲೆಕ್ಷನ್, ಎಷ್ಟೋ ಒಂದು ಆ್ಯಂಗಲ್ ಡಿಫ್ಲೆಕ್ಟ್ ಆಗ್ತದೆ. ಇನ್ನೂ ತುಂಬ ಕಡಿಮೆ ರೇಸ್ಗಳು ರಿಫ್ಲೆಕ್ಟೆಡ್ ಬ್ಯಾಕ್ ಅಂದರೆ ಡಿಫ್ಲೆಕ್ಟ್ ಆಗ್ತದೆ. ಮೇಜರ್ ಅಂತ ಅಂದ್ರೆ ಅರ್ಥ ಏನು, 180 ಡಿಗ್ರಿಯಲ್ಲೇ ವಾಪಸ್ ಬರೋದು. ಒಂದು ಬಾಲ್ನ ನೀವು ಗೋಡೆ ಹೊಡೆದಾಗ ವಾಪಸ್ ನಿಮ್ಮ ಕಡೆ ಹೇಗೆ ಬರುತ್ತೆ
ಅದೇ ರೀತಿ ಅದು ಮೇಜರ್ ಡಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಓಕೆ, ನಾನು ಹೇಳಿದೆ 3 ಕಂಬಗಳನ್ನ ನಿಲ್ಲಿಸಿದಾಗ ನೀವು ವಾಪಸ್ಸು ಬಾಲ್ಗಳನ್ನ ಈಸಿಯಾಗಿ ಎಸೆದು ಎಷ್ಟೋ ಬಾಲ್ಗಳನ್ನ ಕಂಬಗಳ ನಡುವೆ ಪಾಸ್ ಮಾಡ್ತೀರಾ, ಅದು ಆರಾಮಾಗಿ ಅನ್ಡಿಫ್ಲೆಕ್ಟೆಡ್ ಆಗುತ್ತೆ, ಡಿಫ್ಲೆಕ್ಟ್ ಆಗಲ್ಲ ಬಾಲ್ಸ್ಗಳು. ಬಟ್ ಕೆಲವೊಂದನ್ನು ಮಾತ್ರ ಗೋಡೆಗೆ ಸ್ವಲ್ಪ ಹೊಡೆದು ಈ ಕಡೆ ಟರ್ನ್ ಆಗುತ್ತೆ, ಅದೊಂದು ಮೈನರ್ ಡಿಫ್ಲೆಕ್ಟೆಡ್. ಕೆಲವೊಂದು ಮಾತ್ರ ಈಸಿಯಾಗಿ ನೀವು ಕಂಬಕ್ಕೆ ಹೊಡೆದಾಗ ಏನಾಗುತ್ತೆ ವಾಪಸ್ ಬರುತ್ತಲ್ಲ, ದಟ್ ಈಸ್ ಮೇಜರ್ ಡಿಫ್ಲೆಕ್ಟೆಡ್, ಅಂದರೆ 180 ಡಿಗ್ರಿಲೇ ಬರುತ್ತೆ ವಾಪಸ್ಸು. ಸೊ ಹಾಗಾಗಿ ಇದರಲ್ಲಿಂದ ಸಿಕ್ಕಿದ್ದು ನಮಗೆ ಅಬ್ಸರ್ವೇಷನ್ ಆ್ಯಂಡ್ ಕನ್ಕ್ಲೂಷನ್. ಫಸ್ಟ್ ಈ ಡಯಾಗ್ರಾಮ್ ನೋಟ್ ಮಾಡ್ಕೊಳ್ಳಿ, ನಾನು ಈ ಕನ್ಕ್ಲೂಷನ್ ಮತ್ತು ಅಬ್ಸರ್ವೇಷನ್ ಏನು ಹೇಳ್ತೀನಿ. ಆ್ಯಂಡ್ ವಾಟ್ ಆರ್ ದ ಕನ್ಕ್ಲೂಷನ್ ಆ್ಯಂಡ್ ಅಬ್ಸರ್ವೇಷನ್ ಫ್ರಮ್ ದಿಸ್ ಎಕ್ಸ್ಪೆರಿಮೆಂಟ್. ಫಸ್ಟ್ ಹಾಗಾದ್ರೆ ನಾವು ಕನ್ಕ್ಲೂಷನ್ ನೋಡೋಣ. ವಾಟ್ ಇಸ್ ದ ಕನ್ಕ್ಲೂಷನ್? Most of the alpha rays pass through the gold foil are undeflected. Most of the alpha rays, almost ಅಲ್ಲಿ ಎಷ್ಟು alpha rays ಏನಿದೆ ಅದರೆಲ್ಲ most of the alpha rays remains undeflected. ಡಿಫ್ಲೆಕ್ಟ್ ಆಗಲ್ಲ, ಡಿವಿಯೇಟ್ ಆಗಲ್ಲ, ಈಸಿಯಾಗಿ ಪಾಸ್ ಆಗುತ್ತೆ. ಈಗ ನಮಗೆ 100 ಬಾಲ್ಸ್ ಕೊಡ್ತೀನಿ, 100 ಬಾಲ್ಸಲ್ಲಿ ಒಂದು 80 ಬಾಲ್ಸ್ ಅಷ್ಟು ಏನಾಗುತ್ತೆ, 80 ಬಾಲ್ಸ್ ನೀವು ಆರಾಮಾಗಿ ಎಸಿತೀರ, ಅದು ಈ ಪೋಲ್ಸ್ಗಳ ಮಧ್ಯೆ ಆರಾಮಾಗಿ ಪಾಸ್ ಆಗುತ್ತೆ. ಅಂದರೆ ಮೋಸ್ಟ್ ಆಫ್ ದ ಬಾಲ್ಸ್ ಪಾಸಸ್ ಥ್ರೂ ಆ ಪೋಲ್ಸ್, ಬಿಟ್ವೀನ್ ದ ಪೋಲ್ಸ್. ಓಕೆ, ಆ ಪೋಲ್ಸ್ಗಳ ಮಧ್ಯೆ ಆರಾಮಾಗಿ ಪಾಸ್ ಆಗ್ತದೆ, ಡಿಫ್ಲೆಕ್ಟ್ ಆಗ್ತಾ ಇಲ್ಲ. ಓಕೆ, ಡಿಫ್ಲೆಕ್ಟ್ ಆಗ್ತಾ ಇಲ್ಲ. ಒಂದು 100 ಬಾಲ್ಸ್ ನಿಮಗೆ ಕೊಟ್ಟು ಒಂದು 80 ಬಾಲ್ಸ್ ಅಷ್ಟು ಆರಾಮಾಗಿ ಪಾಸ್ ಆಗ್ತಾ ಇದೆ. ಅದೇನು ಕನ್ಕ್ಲೂಡ್ ಮಾಡುತ್ತೆ ಅಂತಂದರೆ, ದಿಸ್ ಶೋಸ್ ದಟ್ ಮೋಸ್ಟ್ ಆಫ್ ದ ಸ್ಪೇಸ್ ಇನ್ ಅನ್ ಆಟಮ್ ಇಸ್ ಎಂಪ್ಟಿ. ಅಂದರೆ ಅರ್ಥ ಏನು, ಈ ಆಟಮಲ್ಲಿ ಎಷ್ಟೋ ಆಲ್ಫಾ ಪಾರ್ಟಿಕಲ್ಸು ಈಸಿಯಾಗಿ ಪಾಸ್ ಆಗ್ತಾಯಿದೆ, ಯಾವುದು ಡಿಫ್ಲೆಕ್ಟ್ ಆಗ್ತಾಯಿಲ್ಲ. ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಷ್ಟೋ ಸ್ಪೇಸ್ ಇಲ್ಲಿ ಎಂಟಿ ಇದೆ ಅಂತ ಗೊತ್ತಾಗ್ತದೆ. ಎಂಟಿ ಇದ್ರೆ ಏನು ಅರ್ಥ, ಆಟಮಲ್ಲಿ ಎಲೆಕ್ಟ್ರಾನ್ಸ್ ಅಂತೂ ಇದ್ದೇ ಇರುತ್ತೆ. ಓಕೆ, ಎಲೆಕ್ಟ್ರಾನ್ಸ್ ಅಂತೂ ಇದ್ದೇ ಇರುತ್ತೆ. ಎಲೆಕ್ಟ್ರಾನ್ ಇದ್ದರೆ ಈ ಆಲ್ಫಾ ಪಾರ್ಟಿಕಲ್ ಏನು, ಆಲ್ಫಾ ಪಾರ್ಟಿಕಲ್ಸ್ ಏನು ಪಾಸಿಟಿವ್ ಚಾರ್ಜ್ ಇರುವಂಥ ಸ್ಪೀಸೀಸು. ಪಾಸಿಟಿವ್ ಚಾರ್ಜ್ ಇದ್ದರೆ ಇದು ನೆಗೆಟಿವ್ ಚಾರ್ಜ್ ಇದೆ ಎಲೆಕ್ಟ್ರಾನ್ಸು. ನೆಗೆಟಿವ್ ಪಾಸಿಟಿವ್ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಸೊ ಈಸಿಯಾಗಿ ಎಲೆಕ್ಟ್ರಾನ್ಸ್ ಮೂಲಕ ಪಾಸ್ ಆಗುತ್ತೆ. ಹಾಗಾದ್ರೆ ಅರ್ಥ ಏನು ಗೊತ್ತಾಯಿತು, ಮೋಸ್ಟ್ ಆಫ್ ದ ಸ್ಪೇಸ್ ಎಂಟಿ ಅಂದರೆ ಅಲ್ಲಿ ಅರ್ಥ ನೆಗೆಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದೆ. ನೆಗೆಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್ಗೆ ಆಲ್ಫಾ ಪಾರ್ಟಿಕಲ್ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ, ಈಸಿಯಾಗಿ ಪಾಸ್ ಆಗುತ್ತೆ. ಹಾಗಾಗಿ ಮೋಸ್ಟ್ ಆಫ್ ದ ಸ್ಪೇಸ್ ಈಸ್ ಎಂಟಿ ಅಂತ ಗೊತ್ತಾಗುತ್ತೆ. ದಿಸ್ ಇಸ್ ಅಬ್ಸರ್ವೇಷನ್ ಆ್ಯಂಡ್ ದಿಸ್ ಇಸ್ ದ ಕನ್ಕ್ಲೂಷನ್. ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ದಿಸ್ ಇಸ್ ಅಬ್ಸರ್ವೇಷನ್ ಆ್ಯಂಡ್ ದಿಸ್ ಇಸ್ ಕನ್ಕ್ಲೂಷನ್. ವಾಟ್ ಇಸ್ ದ ಅಬ್ಸರ್ವೇಷನ್? ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ರಿಮೈನ್ಸ್ ಅನ್ಡಿಫ್ಲೆಕ್ಟೆಡ್ ಅಥವಾ ಪಾಸ್ ಥ್ರೂ ಗೋಲ್ಡ್ ಫಾಯಿಲ್ ಈಸಿಲಿ ಅಂತ ಹೇಳ್ತೀವಿ, ಅದು ಅಬ್ಸರ್ವೇಷನ್. ಆ್ಯಂಡ್ ವಾಟ್ ಇಸ್ ದ ಕನ್ಕ್ಲೂಷನ್ ಫ್ರಮ್ ದಟ್ ಅಬ್ಸರ್ವೇಷನ್? ಕನ್ಕ್ಲೂಷನ್ ಏನಪ್ಪ ಅಂದರೆ, ದಿಸ್ ಶೋಸ್ ದಟ್ ಮೋಸ್ಟ್ ಆಫ್ ದ ಸ್ಪೇಸ್ ಇನ್ ಆಟಮ್ ಇಸ್ ಎಂಟಿ. ಅದರಿಂದ ಗೊತ್ತಾಗಿದ್ದೇನಪ್ಪ ಅಂದರೆ ಎಷ್ಟೋ ಸ್ಪೇಸು ಇನ್ನೂ ಎಂಟಿ ಇದೆ ಆಟಮಲ್ಲಿ. ಯಾಕಂದರೆ ಎಷ್ಟೋ ಆಲ್ಫಾ ಪಾರ್ಟಿಕಲ್ಸ್ ಈಸಿಯಾಗಿ ಪಾಸ್ ಆಗ್ತಿದೆ ಅಂದರೆ ಆ ಸ್ಪೇಸ್ ಎಂಟಿ ಇದೆ ಅಂತ ಗೊತ್ತಾಗ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟು ಇದಾದಮೇಲೆ ನೆಕ್ಸ್ಟ್ ಅಬ್ಸರ್ವೇಷನ್ ನೋಡೋಣ. A small fraction of alpha rays are deflected through small angles. ಸೊ ಕೆಲವೊಂದು ಆಲ್ಫಾ ಪಾರ್ಟಿಕಲ್ಸ್, ಈಗ ನಾನು ಹೇಳಿದೆ 100 ಬಾಲ್ಸಲ್ಲಿ 80 ಬಾಲ್ಸು ಈಸಿಯಾಗಿ ಪಾಸ್ ಆಗ್ತದೆ. ಆ 80 ಬಾಲ್ಸಲ್ಲಿ ನೆಕ್ಸ್ಟು ಒಂದು 15 to 17 ಬಾಲ್ಸ್ ಏನಾಗಿದೆ, ಸೊ ಸ್ಮಾಲ್ ಡಿಫ್ಲೆಕ್ಷನ್ ಆಗ್ತದೆ. 100 ಬಾಲ್ಸಲ್ಲಿ 80 ಬಾಲ್ಸ್ನ ನೀವು ಥ್ರೋ ಮಾಡಿದ್ರೆ ಪೋಲ್ಸ್ ಮೂಲಕ ಈಸಿಯಾಗಿ ಪಾಸ್ ಆಯಿತು ಅಂದರೆ ಗೊತ್ತಾಯಿತು ಏನು ಎಂಟಿ ಸ್ಪೇಸ್ ತುಂಬ ಇದೆ, ಹಾಗಾಗಿ ಪಾಸ್ ಆಗ್ತದೆ ಅಂತ. ಕೆಲವೊಂದು 15 to 17 ಬಾಲ್ಸ್ ಎಷ್ಟಾಗ ಏನಾಗುತ್ತೆ, ಸ್ಮಾಲ್ ಡಿಫ್ಲೆಕ್ಷನ್ ತೊಗೋತು. ಅಂದರೆ ಅರ್ಥ ಏನು, ಒಂದು ಸ್ಮಾಲ್ ಡಿಫ್ಲೆಕ್ಷನ್ ತೊಗೋತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಸೊ ಹಾಗಾದರೆ ಅದರಿಂದ ಗೊತ್ತಾಗಿದ್ದು ಕನ್ಕ್ಲೂಷನ್ ಏನು, ದಿಸ್ ಇಸ್ ಅಬ್ಸರ್ವೇಷನ್. ಸ್ಮಾಲ್ ಫ್ರಾಕ್ಷನ್ ಆಫ್ ಆಲ್ಫಾ ಪಾರ್ಟಿಕಲ್ಸ್, ಕೆಲವೊಂದು ಆಲ್ಫಾ ಪಾರ್ಟಿಕಲ್ಸ್ ಮಾತ್ರ ಸ್ಮಾಲ್ ಡಿಫ್ಲೆಕ್ಷನ್ ತೊಗೋತಾ ಇದೆ. ಸೊ ನಾನು ಹೇಗೆ ಒಂದು ಬಾಲ್ನ ಎಸ್ದಾಗ ಗೋಡೆಗೆ ಟಚ್ ಆಗಿ ವಾಪಸ್ ಬರುತ್ತೋ, ಅಂದರೆ ಒಂದು ಪೋಲ್ಸ್ಗೆ ಸ್ಲೈಟಾಗಿ ಟಚ್ ಆಗಿ ಹೋಗುತ್ತೋ, ಆ ರೀತಿಯಾದ ಸ್ಮಾಲ್ ಡಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಅದರಿಂದ ಗೊತ್ತಾಗಿದ್ದ ಕನ್ಕ್ಲೂಷನ್ ಏನು, ದಿಸ್ ಶೋಸ್ ದಟ್ ಪ್ರೆಸೆನ್ಸ್ ಆಫ್ ಪಾಸಿಟಿವ್ ಪಾರ್ಟಿಕಲ್ ವಿಚ್ ರಿಪಲ್ ಆಲ್ಫಾ ರೇಸ್ ಟು ಸ್ಮಾಲ್ ಎಕ್ಸ್ಟೆಂಟ್. ಏನು ಗೊತ್ತಾಯಿತು, ಸೊ ಆಲ್ಫಾ ಪಾರ್ಟಿಕಲ್ಸ್ ಅಂದರೆ ಪಾಸಿಟಿವ್, ಇಲ್ಲಿರೋದು ನ್ಯೂಕ್ಲಿಯೈ ಪಾಸಿಟಿವ್ ಚಾರ್ಜ್ ಸ್ಪೀಸೀಸ್. ಪಾಸಿಟಿವ್ ಏನಾಗುತ್ತೆ, ರಿಪಲ್ ಆಗುತ್ತೆ. ರಿಪಲ್ ಹೇಗಾಗುತ್ತೆ, ಯಾವಾಗ ಈ ಎಡ್ಜ್ಗೆ ಹೊಡೆಯುತ್ತೆ ಸ್ವಲ್ಪ ಸ್ಮಾಲ್ ಡಿಫ್ಲೆಕ್ಷನ್ ಬರುತ್ತೆ ಅಷ್ಟೇ. ಸೊ ಅಂದ್ರೆ ಅರ್ಥ ಗೊತ್ತಾಗಿದ್ದಲ್ಲಿ ಇಷ್ಟೇ. ಇದರಿಂದ ಈ ಅಬ್ಸರ್ವೇಷನ್ಗೆ ಗೊತ್ತಾಗಿದ್ದ ಕನ್ಕ್ಲೂಷನ್ ಏನಪ್ಪ ಅಂದರೆ, ಅದರಿಂದ ಗೊತ್ತಾಗಿದ್ದು ಪ್ರೆಸೆನ್ಸ್ ಆಫ್ ಪಾಸಿಟಿವ್ ಪಾರ್ಟಿಕಲ್, ಅದು ರಿಪಲ್ ಆಗ್ತಾ ಇದೆ, ಸ್ವಲ್ಪ ಡಿಫ್ಲೆಕ್ಷನ್ ತೊಗೋತಾ ಇದೆ ಅಂತಂದರೆ, ಪಾಸಿಟಿವ್ ನೆಗೆಟಿವ್ ಇದ್ದರೆ ಯಾವುದೇ ರೀತಿ ಡಿಫ್ಲೆಕ್ಷನ್ ಆಗಲ್ಲ, ಈಸಿಯಾಗಿ ಪಾಸ್ ಆಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಬಟ್ ಪಾಸಿಟಿವ್ ಇದ್ರೆ ಏನಾಗುತ್ತೆ, ಸೊ ಅದು ರಿಪಲ್ ಆಗುತ್ತೆ, ನೋ ಅಟ್ರಾಕ್ಷನ್ ಇರಲ್ಲ, ರಿಪಲ್ ಆಗುತ್ತೆ. ಸೊ ಹಾಗಿದ್ದಾಗ ಸ್ಮಾಲ್ ಡಿಫ್ಲೆಕ್ಷನ್ ತೊಗೋತಿದ್ದಾರೆ, ಒಂದು ಐಡಿಯಾ ಸಿಕ್ಬಿಡುತ್ತೆ ಅಲ್ಲಿ ಒಂದು ಪಾಸಿಟಿವ್ ಸ್ಪೀಸೀಸ್ ಇದೆ. ಆ ಪಾಸಿಟಿವ್ ಸ್ಪೀಸೀಸ್ ಇರೋದ್ರಿಂದ ಆಲ್ಫಾ ರೇಸ್ಗಳು ಕೂಡ ಪಾಸಿಟಿವ್ ಪಾರ್ಟಿಕಲ್ಸ್ ಹಿಟ್ಟಾದ್ರೆ ಏನಾಗುತ್ತೆ, ರಿಪಲ್ ಆಗುತ್ತೆ, ಹಾಗಾಗಿ ಡಿಫ್ಲೆಕ್ಷನ್ ಆಗ್ತಾ ಇದೆ. ಸೊ ನಾವೀಗ ಬಾಲ್ಸ್ಗಳನ್ನ ಎಸ್ದಾಗ ಅದು ಅಲ್ಲಿ ಡಿಫ್ಲೆಕ್ಟ್ ಆಗೋದ ಅರ್ಥ ಏನು, ಅಲ್ಲೇನೋ ಅಬ್ಸ್ಟ್ರಕ್ಷನ್ ಇದೆ, ಸೊ ಅದಕ್ಕೆ ರಿಪಲ್ ಆಗ್ತಾ ಇದೆ ಅದು ವಾಪಸ್ಸು ಅಂತ ನಮ್ಗೆ ಗೊತ್ತಾಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿ ಇಲ್ಲೂ ಕೂಡ ಈ ಅಬ್ಸರ್ವೇಷನ್ ಸಿಕ್ಕಿದ ಕನ್ಕ್ಲೂಷನ್ ಏನು, ಇದು ಕನ್ಕ್ಲೂಷನ್. ಓಕೆ, this shows the presence of positive particle which repel alpha rays to small extent. ಅಂದರೆ ಮೈನರ್ ಡಿಫ್ಲೆಕ್ಷನ್ ಬರ್ತಾ ಇದೆ. ಕರೆಕ್ಟಾ? ಫ್ಯೂ ಆಲ್ಫಾ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ವಾಟ್ ಇಸ್ ದ ಲಾಸ್ಟ್ ಒನ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ವೆರಿ ಫ್ಯೂ ಆಲ್ಫಾ ಪಾರ್ಟಿಕಲ್ಸ್, ದಟ್ ಮೀನ್ಸ್ 1 in 20,000 ಅಂತ ಹೇಳ್ತೀವಿ. 20,000ಅಲ್ಲಿ ಒಂದು ಆಲ್ಫಾ ಪಾರ್ಟಿಕಲ್ಸ್, ಎಷ್ಟೋ ಆಲ್ಫಾ ರೇಸ್ನ ಪಾಸ್ ಮಾಡ್ತೀವಿ. ಸೊ 20,000ದಲ್ಲಿ ಒಂದು ಆಲ್ಫಾ ಪಾರ್ಟಿಕಲ್ಸ್. ಹಾಗಾದ್ರೆ 1,00,000 ಅಂತಂದರೆ ಎಷ್ಟು ಬರುತ್ತೆ ಆಲ್ಫಾ ಪಾರ್ಟಿಕಲ್ಸ್, ಗೊತ್ತಾಗುತ್ತೆ ಹೇಗೆ ಅಂತ. ಸೊ ಒಂದು 5 ಆಲ್ಫಾ ಪಾರ್ಟಿಕಲ್ಸ್ ಬರುತ್ತೆ. ದಟ್ ಮೀನ್ಸ್ 20,000ನಲ್ಲಿ ಜಸ್ಟ್ ಒಂದು ಆಲ್ಫಾ ಪಾರ್ಟಿಕಲ್ಸ್ ಏನಾಗುತ್ತೆ, ರಿಫ್ಲೆಕ್ಟ್ ಬ್ಯಾಕ್ ಬರ್ತಾ ಇದೆ. ಸೊ ಬೌನ್ಸ್ ಬ್ಯಾಕ್ ಆಗ್ತಾ ಇದೆ, 180 ಡಿಗ್ರಿಲೇ ವಾಪಸ್ ಬರ್ತಾ ಇದೆ. ಸೊ ನೀವು ಒಂದು ಕಂಬಕ್ಕೆ ಡೈರೆಕ್ಟಾಗಿ ಹೊಡೆದಾಗ ಬಾಲ್ ವಾಪಸ್ ನಿಮ್ಮ ಕಡೆನೇ ಬರುತ್ತಲ್ಲ, ಸೊ ಅದೇ ರೀತಿ
ಅಂಡ್ ಡಿಫ್ಲೆಕ್ಟ್ ಆಗುತ್ತೆ ಅಂದರೆ ಮೇಜರ್ ಡಿಫ್ಲೆಕ್ಷನ್ 180 ಡಿಗ್ರಿಲಿ ವಾಪಸ್ ಬರ್ತಾ ಇದೆ ಹೇಗೆ. ಸೊ ಹಾಗಿದ್ದಾಗ ಏನಾಗುತ್ತೆ, ಅದರಿಂದ ಗೊತ್ತಾಗಿದ್ದೇನೋ, ಸೊ ಇಲ್ಲಿ ಗೊತ್ತಾಯಿತು ಒಂದು ಪಾಸಿಟಿವ್ ಸ್ಪೀಸಿಸ್ ಇದೆ ಅಂತ ಗೊತ್ತಾಯಿತು. ಹಾಗಾದರೆ 20,000 ಒಂದು ಆಲ್ಫಾ ಪಾರ್ಟಿಕಲ್ಸಲ್ಲಿ ಜಸ್ಟ್ ಒಂದು ಆಲ್ಫಾ ಪಾರ್ಟಿಕಲ್ ಮಾತ್ರ ವಾಪಸ್ ಬರ್ತಾ ಇದೆ ಅಂತಂದರೆ ಆ ಪಾಸಿಟಿವ್ ಸ್ಪೀಸಿಸು ತುಂಬ ಸೈಜ್ ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ. ಸೈಜು ತುಂಬ ಕಡಿಮೆ ಇದೆ, ಹಾಗಾಗಿ ಅದರಲ್ಲಿ ಒಂದು ಆಲ್ಫಾ ಪಾರ್ಟಿಕಲ್ ಮಾತ್ರ ಬೌನ್ಸ್ ಬ್ಯಾಕ್ ಆಗ್ತದೆ. 20,000 ಆಲ್ಫಾ ಪಾರ್ಟಿಕಲ್ಸಲ್ಲಿ ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಅರೌಂಡ್ 10 to 15,000 ಅಷ್ಟು ಆಲ್ಫಾ ಪಾರ್ಟಿಕಲ್ಸ್ ಎಲ್ಲ ಪಾಸ್ ಆಗ್ತದೆ. ಬಟ್ ಅದರಲ್ಲಿ ಕೆಲವೊಂದು ಪಾರ್ಟಿಕಲ್ಸ್ ಮಾತ್ರ ಒಂಚೂರು ರಿಪಲ್ ಆಗ್ತದೆ, ಒಂದು ಸ್ಮಾಲ್ ಡಿಫ್ಲೆಕ್ಷನ್ ತೊಗೋತದೆ. ಬಟ್ ಆ 20,000 ಜಸ್ಟ್ ಒನ್ ಆಲ್ಫಾ ಪಾರ್ಟಿಕಲ್ಸ್ ಮಾತ್ರ ಬೌನ್ಸ್ ಬ್ಯಾಕ್ ಆಗ್ತಾಯಿದೆ ಅಂತಂದರೆ ಅಲ್ಲಿರೋ ಪಾಸಿಟಿವ್ ಸ್ಪೀಸೀಸ್ ಏನಿದೆ ಇಟ್ ಇಸ್ ವೆರಿ ಸ್ಮಾಲ್ ಇನ್ ಸೈಜ್, ಸ್ಮಾಲೆಸ್ಟ್ ಪಾರ್ಟಿಕಲ್ ಅಂತ ಹೇಳ್ಬೋದು, ಸೈಜ್ ಸ್ಮಾಲ್ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋ ಅಬ್ಸರ್ವೇಷನ್ ಏನು, ವೆರಿ ಫ್ಯೂ ಆಲ್ಫಾ ರೇಸ್ ಡಿಫ್ಲೆಕ್ಟೆಡ್ ಥ್ರೂ ಲಾರ್ಜ್ ಆ್ಯಂಗಲ್ಸ್ ಆರ್ ಇವನ್ ಬೌನ್ಸ್ ಬ್ಯಾಕ್. ಓಕೆ, ಲಾರ್ಜ್ ಆ್ಯಂಗಲ್ಸ್ 180 ಡಿಗ್ರಿ ಅಷ್ಟು ವಾಪಸ್ ಬರುತ್ತೆ ಹೀಗೆ, ಇಲ್ಲ ಬೌನ್ಸ್ ಬ್ಯಾಕ್ ಬರುತ್ತೆ ಅಂತ ಹೇಳ್ಬೋದು. ಸೊ ಅದು ಅಬ್ಸರ್ವೇಷನ್. ವಾಟ್ ಇಸ್ ದ ಕನ್ಕ್ಲೂಷನ್ ಫ್ರಮ್ ದಟ್? ದಿಸ್ ಶೋಸ್ ದಟ್ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಎನ್ ಆಟಮ್ ಇಸ್ ವೆರಿ ಸ್ಮಾಲ್. ಸೊ ತುಂಬ ಚಿಕ್ಕದಿರೋದಕ್ಕೆ ಓಕೆ, ಒಂದು ಸಣ್ಣ ಕಂಬ ನಿಲ್ಲಿಸಿ ನಿಮ್ಗೆ ಏನಾಗುತ್ತೆ, ಒಂದು ಸಣ್ಣ ಕಂಬ ನಿಲ್ಲಿಸಿದಾಗ ನೀವು ಬಾಲ್ಸ್ಗಳನ್ನ ಎಸೆ ಕೊಟ್ಟಾಗ ಎಷ್ಟೋ ಬಾಲ್ಸ್ಗಳು ಕಂಬ ಟಚ್ ಆಗಲ್ಲ, ಆರಾಮಾಗಿ ಪಾಸ್ ಆಗುತ್ತೆ. ಎಲ್ಲೋ ಒಂದು ಬಾಲ್ಸ್ ಮಾತ್ರ ಆ ಕಂಬಕ್ಕೆ ಟಚ್ ಆಗುತ್ತೆ. ದಟ್ ಮೀನ್ಸ್ ಆ ಕಂಬ ಏನಿದೆ ತುಂಬ ಚಿಕ್ಕದಿದೆ ಅಂತ ಗೊತ್ತಾಗ್ತಾಯಿದೆ. ಸೊ ಕಂಬಗಳು ತುಂಬ ದೊಡ್ಡದಿದ್ರೆ ಎಲ್ಲ ಎಸೆಯೋ ಬಾಲೆಲ್ಲ ಆರಾಮಾಗಿದೆ, ಹಿಟ್ಟಾಗಿ ಬರ್ತಾಯಿತ್ತು. ಸೊ ಆ ಪೋಲು ತುಂಬ ಚಿಕ್ಕದ್ರಿಂದ ಏನಾಗುತ್ತೆ, ವಾಪಸ್ಸು ಬಾಲು ಒಂದು ಮಾತ್ರ ವಾಪಸ್ ಬರ್ತಾಯಿದೆ ಅಂತ ಹೇಳ್ಬೋದು. ಸೇಮ್ ಅದೇ ರೀತಿ ಇರೋದು ಕಾನ್ಸೆಪ್ಟ್. ಓಕೆ, ಆ ಪಾಸಿಟಿವ್ ಸ್ಪೀಸೀಸ್ ಏನಿದೆ ಇಟ್ ಇಸ್ ವೆರಿ ಸ್ಮಾಲ್ ಇನ್ ಸೈಜ್, ಹಾಗಾಗಿ 20,000 ಒನ್ ಆಲ್ಫಾ ಪಾರ್ಟಿಕಲ್ ಮಾತ್ರ ಬೌನ್ಸ್ ಬ್ಯಾಕ್ ಆಗ್ತಾಯಿದೆ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ? ಅರ್ಥ ಆಯ್ತಾ ಮಕ್ಕಳ? ಸೊ ದೀಸ್ ಆರ್ ದ ಅಬ್ಸರ್ವೇಷನ್ ಅಂಡ್ ಕನ್ಕ್ಲೂಷನ್ ಫ್ರಮ್ ಆಲ್ಫಾ ರೇ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ಇದರಿಂದ ಅಬ್ಸರ್ವೇಷನ್ ಕನ್ಕ್ಲೂಷನ್ ಏನು ಅಂತ ಗೊತ್ತಾಯಿತು. ಸೊ ನೋಟ್ ಮಾಡ್ಕೊಳ್ಳಿ ಮಕ್ಕಳ ಫಸ್ಟ್ ಇದನ್ನು. ಸೊ ಡಯಾಗ್ರಾಮ್ ಬರ್ಕೊಂಡಿದ್ದೀರಾ, ಅಬ್ಸರ್ವೇಷನ್ ಆ್ಯಂಡ್ ಕನ್ಕ್ಲೂಷನ್ನ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಗೊತ್ತಿರಬೇಕು ಏನು ಅಂತಂದು ಆಲ್ಫಾ ರೇ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು ಅಂತ ಐಡಿಯಾಸು ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ಆ್ಯಂಡ್ ಅಬ್ಸರ್ವೇಷನ್ ಕನ್ಕ್ಲೂಷನ್, ಅಬ್ಸರ್ವೇಷನ್ ಕನ್ಕ್ಲೂಷನ್, ಅಬ್ಸರ್ವೇಷನ್ ಕನ್ಕ್ಲೂಷನ್, 3 ಅಬ್ಸರ್ವೇಷನ್ 3 ಕನ್ಕ್ಲೂಷನ್. ಸೊ ಗೊತ್ತಾಯಿತು ನಿಮ್ಗೆ ಏನು ಅಂತ. ಸೊ ದಿಸ್ ಇಸ್ ಆಲ್ಫಾ ರೇ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ಸೊ ಇಲ್ಲಿಂದ ಗೊತ್ತಾಯಿತು ಸ್ಟ್ರಕ್ಚರ್ ಆಫ್ ಆಟಮ್ ಏನು ಅಂತ. ಓಕೆ, ಇಲ್ಲಿಂದ ಗೊತ್ತಾಯಿತು ಸ್ಟ್ರಕ್ಚರ್ ಆಫ್ ಆಟಮ್ ಏನು ಅಂತ. ಎಲೆಕ್ಟ್ರಾನ್ಸ್ ಎಲ್ಲಿದೆ, ನ್ಯೂಕ್ಲಿಯಸ್ ಎಲ್ಲಿದೆ, ಅಂದರೆ ಪ್ರೋಟಾನ್ ಎಲ್ಲಿದೆ, ಆ ಪ್ರೋಟಾನಲ್ಲಿ ಏನು ಸ್ಮಾಲೆಸ್ಟ್ ಸೈಜ್ ಇರುತ್ತೆ, ಎಲೆಕ್ಟ್ರಾನ್ ಮೋಸ್ಟ್ ಆಫ್ ದ ಸ್ಪೇಸ್ ಏನಾಗಿರುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿಂದ ಗೊತ್ತಾಯಿತು. ಸೊ ಇದನ್ನು ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ರುದರ್ಫೋರ್ಡು ಏನು ಮಾಡ್ತಾರೆ, ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್ ಅಂತ ಮಾಡ್ತಾರೆ. ಸೊ ದಟ್ ಇಸ್ ನೆಕ್ಸ್ಟ್ ಒನ್, ದಟ್ ಇಸ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಅನ್ ಆಟಮ್, ಪಾಸ್ಟುಲೇಟ್ಸ್ ಆಫ್ ರುದರ್ಫೋರ್ಡ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಅನ್ ಆಟಮ್. ಓಕೆ, ರುದರ್ಫೋರ್ಡ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಅನ್ ಆಟಮ್ ಅಲ್ಲಿ ಏನು ಕನ್ಕ್ಲೂಷನ್ ಸಿಕ್ತು? ಸೊ ಈಗ ಅವರು ಹೇಳಿಬಿಟ್ರು ಎಲೆಕ್ಟ್ರಾನ್ ಮೋಸ್ಟ್ ಆಫ್ ದ ಸ್ಪೇಸ್ ಎಂಟಿ ಆ್ಯಂಡ್ ಸ್ಮಾಲೆಸ್ಟ್ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದೆ ಅಂತ ಗೊತ್ತಾಯಿತು. ಬಟ್ ಈಗ ಅವರೊಂದು ಕೆಲವೊಂದು ಪಾಸ್ಟುಲೇಟ್ಸ್ನ ಕೊಡಿದ್ರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಅರ್ಥ, ಒಂದು ಆಟಮಲ್ಲಿ ಆ್ಯನ್ ಆಟಮ್ ಕನ್ಸಿಸ್ಟ್ ಆಫ್ ಸ್ಮಾಲೆಸ್ಟ್ ಹೆವಿ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಕಾಲ್ಡ್ ನ್ಯೂಕ್ಲಿಯಸ್. ಓಕೆ, ಒಂದು ಆಟಮಲ್ಲಿ ಏನಿರುತ್ತೆ, ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಸ್ಪೀಸೀಸ್ ಇರುತ್ತೆ. ದಿಸ್ ಇಸ್ ವಾಟ್ ನ್ಯೂಕ್ಲಿಯಸ್ ಅಂತ ಹೇಳ್ತಾರೆ. ಓಕೆ, ಇದನ್ನು ನ್ಯೂಕ್ಲಿಯಸ್ ಅಂತ ಹೇಳ್ತೇವೆ. ನ್ಯೂಕ್ಲಿಯಸ್ ಕನ್ಸಿಸ್ಟ್ ಆಫ್ ವಾಟ್? ನ್ಯೂಕ್ಲಿಯಸ್ ಕನ್ಸಿಸ್ಟ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ಓಕೆ, ಇದಕ್ಕೆ ಏನಿರುತ್ತೆ, ಇದರಲ್ಲಿ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಇರುತ್ತೆ. ಓಕೆ, ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಇರುತ್ತೆ ಅದರಲ್ಲಿ ನ್ಯೂಕ್ಲಿಯಸ್ಸಲ್ಲಿ. ಸೊ ದಿಸ್ ಇಸ್ ದ ಫಸ್ಟ್ ಪಾಸ್ಟುಲೇಟ್ಸ್. ಆನ್ ಆಟಮ್ ಕನ್ಸಿಸ್ಟ್ ಆಫ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಓಕೆ, ಪಾಸಿಟಿವ್ ಚಾರ್ಜ್ ಹೆವಿ ಪಾರ್ಟಿಕಲ್ಸ್, ದಟ್ ಇಸ್ ಕಾಲ್ಡ್ ನ್ಯೂಕ್ಲಿಯಸ್ ಅಂತ ಗೊತ್ತಾಯಿತು. ಆ್ಯಂಡ್ ದ ನೆಕ್ಸ್ಟ್ ಪಾಸ್ಟುಲೇಟ್ ಇಸ್ ಎಲೆಕ್ಟ್ರಾನ್ ರಿವಾಲ್ವ್ ಅರೌಂಡ್ ಅ ಸರ್ಕ್ಯುಲರ್ ಪಾತ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಎ ಸರ್ಕ್ಯುಲರ್ ಪಾತ್. ಒಂದು ಸರ್ಕ್ಯುಲರ್ ಪಾತ್ಗಳಿರುತ್ತೆ. ಈ ಸರ್ಕ್ಯುಲರ್ ಪಾತಲ್ಲಿ ಎಲೆಕ್ಟ್ರಾನ್ಸ್ಗಳು ರಿವಾಲ್ವ್ ಆಗ್ತಾ ಇರುತ್ತೆ. ಎಲೆಕ್ಟ್ರಾನ್ಸ್ಗಳು ಇಲ್ಲೆಲ್ಲ ರಿವಾಲ್ವ್ ಆಗ್ತಾ ಇರುತ್ತೆ. ಜಸ್ಟ್ ಲೈಕ್ ಎ ಸೋಲಾರ್ ಸಿಸ್ಟಮಲ್ಲಿ ಯಾವ ರೀತಿ ಪ್ಲಾನೆಟ್ಸ್ಗಳು ರಿವಾಲ್ವ್ ಆಗ್ತಾ ಇರುತ್ತೆ ಆ ರೀತಿ ಕಾಣುತ್ತೆ ಅಂತ ಹೇಳ್ತಾರೆ. ಸೋಲಾರ್ ಸಿಸ್ಟಮ್ನ ಎಕ್ಸಾಂಪಲ್ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಹೇಳ್ತಾ ಇರೋದಿಷ್ಟೇ, ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಅರೌಂಡ್ ಅ ನ್ಯೂಕ್ಲಿಯಸ್ ಇನ್ ಎ ಸರ್ಕ್ಯುಲರ್ ಪಾತ್. ಸೊ ಎಲೆಕ್ಟ್ರಾನ್ಸ್ ಮಾತ್ರ ಮೂಮೆಂಟ್ ಇರುವಂಥದ್ದು, ನ್ಯೂಕ್ಲಿಯಸ್ ಮೂಮೆಂಟ್ ಇರಲ್ಲ. ಓಕೆ, ಸೊ ಎಲೆಕ್ಟ್ರಾನ್ಸು ಸುತ್ತಾ ಇರುತ್ತೆ. ಹಾಗಿದ್ದಾಗ ಏನು ಹೇಳ್ತಾರೆ, ಅದನ್ನು ಸೆಕೆಂಡ್ ಪಾಸ್ಟುಲೇಟ್ ದಟ್ ಇಸ್ ಕಾಲ್ಡ್ ಆರ್ಬಿಟ್. ಇದೇನು ಹೇಳ್ತಾರೆ ಮಕ್ಕಳ, ಇದನ್ನು ಆರ್ಬಿಟ್ ಅಂತ ಕರೀತಾರೆ ಸರ್ಕ್ಯುಲರ್ ಪಾತ್ನ, ಬಟ್ ನಾಟ್ ಆರ್ಬಿಟಲ್. ಆರ್ಬಿಟಲ್ ಇಸ್ ಡಿಫ್ರೆಂಟ್, ಅದು ನೆಕ್ಸ್ಟ್ ಹೇಳೋಣ. ಸೊ ಆರ್ಬಿಟ್, ಆ ಸರ್ಕ್ಯುಲರ್ ಪಾತ್ ಏನು ಆರ್ಬಿಟ್ ಅಂತ ಕರೀತಾರೆ ಮಕ್ಕಳ. ಓಕೆ, ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ಎ ನ್ಯೂಕ್ಲಿಯಸ್ ಇನ್ ಎ ಸರ್ಕ್ಯುಲರ್ ಪಾತ್ ಆ್ಯಂಡ್ ದಟ್ ಇಸ್ ಕಾಲ್ಡ್ ಆರ್ಬಿಟ್. ಓಕೆ, ಇದನ್ನು ಆರ್ಬಿಟ್ ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ, electrons and nucleus are held together by electrostatic force of attraction. This is very important. So nucleus ಪಕ್ಕ electrons ಅಲ್ಲೇ ಸುತ್ತುತ್ತಾ ಇದೆ. ಹೇಗೆ ಅಕಸ್ಮಾತ್ ಹೋಗ್ಬಿಡಲ್ವಾ, ಎಲೆಕ್ಟ್ರಾನ್ ಜಂಪ್ ಆಗಿಬಿಡಲ್ವಾ, ಎಲೆಕ್ಟ್ರಾನ್ ರಿಮೂವ್ ಆಗಲ್ವಾ? ಸೊ ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಸ್ ಇರಬೇಕು ಅಂದರೆ ದೇರ್ ಮಸ್ಟ್ ಬಿ ಎ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೋಸ್ ನ್ಯೂಕ್ಲಿಯಸ್ ಆ್ಯಂಡ್ ಎಲೆಕ್ಟ್ರಾನ್ಸ್. ನ್ಯೂಕ್ಲಿಯಸ್ ಮಧ್ಯೆ ಎಲೆಕ್ಟ್ರಾನ್ ಮಧ್ಯೆ, ಅಂದರೆ ಪಾಸಿಟಿವ್ ಅಂದರೆ ನ್ಯೂಕ್ಲಿಯಸ್ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್, ಎಲೆಕ್ಟ್ರಾನ್ಸ್ ಅಂದರೆ ನೆಗೆಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್. ಪಾಸಿಟಿವ್ ನೆಗೆಟಿವ್ ಮಧ್ಯೆ ಬರೋದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ಕುಲಂಬಿಕ್ ಫೋರ್ಸ್ ಅಂತಲೂ ಹೇಳ್ತೀವಿ ನಾವು ಬೇಕಾದ್ರೆ. ಸೊ ಹಾಗಾಗಿ
ಹಾಗಾಗಿ ಆ ಒಂದು ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇದೆ ಅಂದರೆ ದಟ್ ಇಸ್ ಡ್ಯೂ ಟು ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ ಸುತ್ತಕ್ಕೇನು ಕಾರಣ? ಡ್ಯೂ ಟು ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಇಲ್ಲಾಂದರೆ ಎಲೆಕ್ಟ್ರಾನ್ಸ್ ಆರಾಮಾಗಿ ಹೇಗಿರ್ತಿತ್ತು? ಓಕೆ, ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾಯಿದೆ ಅಂದರೆ ಅಲ್ಲಿ ಒಂದು ಫೋರ್ಸ್ ಅಪ್ಲೈ ಆಗಬೇಕು. ನ್ಯೂಕ್ಲಿಯಸ್ ಅಂದರೆ ಹಿಡಿದಿಟ್ಕೊಂಡಿದೆ ಥ್ರೋ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅವೆರಡರ ಮಧ್ಯೆ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಹಾಗಾಗಿ ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ಆ್ಯಂಡ್ ದೀಸ್ ಆರ್ ದ ಪಾಸ್ಟುಲೇಟ್ಸ್ ಆಫ್ ರುದರ್ಫೋರ್ಡ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಅನ್ ಆಟಮ್. ಓಕೆ, ಆ್ಯಂಡ್ ಇಲ್ಲಿ ಗೊತ್ತಾಗ್ತದೆ ಎಲೆಕ್ಟ್ರಾನ್ಸ್ ಆ್ಯಂಡ್ ನ್ಯೂಕ್ಲಿಯಸ್. ಆ್ಯಂಡ್ ಇದನ್ನೇನು ಕರೀತಾರೆ? ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಆರ್ ಕಾಲ್ಡ್ ಆಸ್ ನ್ಯೂಕ್ಲಿಯಾನ್ಸ್. ಇದನ್ನು ನ್ಯೂಕ್ಲಿಯಾನ್ಸ್ ಅಂತ ಕರೀತಾರೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಆರ್ ಕಂಬೈನ್ ಟು ಗಿವ್ ನ್ಯೂಕ್ಲಿಯಾನ್ಸ್. ದೇ ಆರ್ ಕಾಲ್ಡ್ ಆಸ್ ನ್ಯೂಕ್ಲಿಯಾನ್ಸ್ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ಲ? ದೀಸ್ ಆರ್ ದ ಪಾಸ್ಟುಲೇಟ್ಸ್ ಆಫ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್. ಓಕೆ, ರುದರ್ಫೋರ್ಡ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಅನ್ ಆಟಮ್ ಅಂದರೆ ಇಷ್ಟು ಗೊತ್ತಾಗ್ತದೆ. ಈಗ ಗೊತ್ತಾಯಿತು ನಿಮಗೆ ಸ್ಟ್ರಕ್ಚರ್ ಆಫ್ ಆಟಮ್ ಹೇಗಿದೆ ಅಂತ ಅಂದ್ಬಿಟ್ಟು. ಒಂದು ಪಾಸಿಟಿವ್ ಸ್ಪಿಯರ್ ಸೆಂಟ್ರಲ್ ಇರುತ್ತೆ, ಸುತ್ತ ಸರ್ಕ್ಯುಲರ್ ಪಾತ್ ಇರುತ್ತೆ, ಆ ಸರ್ಕ್ಯುಲರ್ ಪಾತ್ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಿದೆ, ಆ್ಯಂಡ್ ದಿಸ್ ಗಿವ್ಸ್ ದ ಸ್ಟ್ರಕ್ಚರ್ ಆಫ್ ಆಟಮ್. ಸೊ ಇನ್ನೂ ಕೂಡ ಇದರ ಮೇಲೆ ಇನ್ನೂ ಥಿಯರಿ ಇದೆ. ಆ ಥಿಯರಿ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಡಿಸ್ಕಸ್ ಮಾಡೋಣ, ಡೋಂಟ್ ವರಿ. ಸೊ ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಸಿಕ್ತು, ಬಟ್ ಇಲ್ಲೂ ಕೂಡ ಕೆಲವೊಂದು ಫೇಲ್ಯೂರ್ಸ್ಗಳು ಕೂಡ ಇದೆ. ಓಕೆ, ಸೊ ಹಾಗಿದ್ದಾಗ ಸೊ ಇದನ್ನು ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಹೀಗೆ ಕೊಟ್ಟಿದ್ದಾರೋ ಅರ್ನೆಸ್ಟ್ ರುದರ್ಫೋರ್ಡ್ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟರು ಥ್ರೂ ಆಲ್ ಫಾರ್ ಎ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ಅರ್ಥ ಆಯ್ತಲ್ವ ಮಕ್ಕಳ? ಸೊ ಪಾಸ್ಟುಲೇಟ್ಸ್ ಎಲ್ಲ ನೋಟ್ ಮಾಡ್ಕೊಬಿಡಿ. ಇನ್ನೊಂದು ಸಣ್ಣ ಒಂದು ಸ್ಮಾಲ್ ಕಾನ್ಸೆಪ್ಟ್ಗೆ ನಾವು ಜಂಪ್ ಆಗೋಣ ಈಗ. ಓಕೆ, ಸೊ ಯಾವುದಂದರೆ ಅದು ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ವಾಟ್ ಆರ್ ಅಟಾಮಿಕ್ ನಂಬರ್ ಆ್ಯಂಡ್ ವಾಟ್ ಆರ್ ಅಟಾಮಿಕ್ ಮಾಸ್ ನಂಬರ್? ಅಟಾಮಿಕ್ ನಂಬರ್ ಅಂದರೆ ಏನು? ಸೊ ಜಸ್ಟ್ ಈಗ ನಾನು ಹೇಳಿದೆ ಹೈಡ್ರೋಜನ್ 1, ಹೀಲಿಯಂ 2, ಲಿಥಿಯಂ 3, ಈ ಥರ ಅಟಾಮಿಕ್ ನಂಬರ್ಸ್ಗಳು ಎಷ್ಟಿದೆ? ಅರೌಂಡ್ 119 ಎಲಿಮೆಂಟ್ಸ್ ಇದೆ. 119 ಎಲಿಮೆಂಟ್ಸ್ಗೂ ಅಟಾಮಿಕ್ ನಂಬರ್ ಅಂತ ಇದೆ. ಸೊ ವಾಟ್ ಆ್ಯಕ್ಚುಲಿ ಅಟಾಮಿಕ್ ನಂಬರ್? ಅಟಾಮಿಕ್ ನಂಬರ್ ಅಂದರೆ ಏನು ರೆಪ್ರೆಸೆಂಟ್ ಮಾಡುತ್ತೆ? ಈಗ ಹೈಡ್ರೋಜನ್ದು ಅಟಾಮಿಕ್ ನಂಬರ್ 1 ಅಂತಂದರೆ ದಟ್ ಗಿವ್ಸ್ ಇಟ್ ಕನ್ಸಿಸ್ಟ್ ಆಫ್ 1 ಎಲೆಕ್ಟ್ರಾನ್ ಅಥವಾ 1 ಪ್ರೋಟಾನ್ ಅಂತ ಅರ್ಥ. ಹೀಲಿಯಮ್ದು ಅಟಾಮಿಕ್ ನಂಬರ್ 2 ಅಂತಂದರೆ ದಟ್ ಕನ್ಸಿಸ್ಟ್ ಆಫ್ 2 ಎಲೆಕ್ಟ್ರಾನ್ಸ್ ಆ್ಯಂಡ್ 2 ಪ್ರೋಟಾನ್ಸ್ ಅಂತ ಅರ್ಥ. ಓಕೆ, 2 ಎಲೆಕ್ಟ್ರಾನ್ಸ್ ಆ್ಯಂಡ್ 2 ಪ್ರೋಟಾನ್ಸ್ ಅಂತ ಅರ್ಥ. ಸೊ ಇದೇ ರೀತಿ ಇದನ್ನು ಅಟಾಮಿಕ್ ನಂಬರ್ ಅಂತ ಹೇಳ್ತೀವಿ. ಓಕೆ, ಅಟಾಮಿಕ್ ನಂಬರ್ ಅಂತ ಹೇಳ್ತೀವಿ. ಸೊ ಡಿಫೈನ್ ಮಾಡಬೇಕು ನೋಡಿ ಮಕ್ಕಳ. ಇಟ್ ಇಸ್ ದ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ಆಟಮ್. ಇಟ್ ಇಸ್ ಡಿನೋಟೆಡ್ ಬೈ ಲೆಟರ್ Z. ಸೊ ಪ್ರೋಟಾನ್ಸ್ ಅಂತ ತಗೋತಾರೆ, ನೋ ಪ್ರಾಬ್ಲಮ್. ಯಾಕೆ ಪ್ರೋಟಾನ್ಸ್ ತಗೋತಾರೆ ಅಂತಂದರೆ ಎಲೆಕ್ಟ್ರಾನು ಒಂದ್ಸರಿ ರಿಲೀಸ್ ಆಗುತ್ತೆ, ಎಲೆಕ್ಟ್ರಾನು ಗೇನ್ ಆಗುತ್ತೆ. ಎಲೆಕ್ಟ್ರಾನ್ ಕಾನ್ಸ್ಟೆಂಟ್ ಇರಲ್ಲ, ನ್ಯೂಟ್ರಲ್ ಸ್ಟೇಟಲ್ಲಿ ಮಾತ್ರ ಎಲೆಕ್ಟ್ರಾನ್ಸ್ ಹಾಗೆ ಇರುತ್ತೆ. ಓಕೆ, ನಾವು ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ? ಸೊ ಯಾವುದಾದ್ರು ಎಲಿಮೆಂಟ್ಸ್ಗಳು ಕಂಬೈನ್ ಆಗಬೇಕು ಅಂದಾಗ ಎಲೆಕ್ಟ್ರಾನ್ ಲಾಸ್ ಮಾಡುತ್ತೆ, ಇಲ್ಲ ಎಲೆಕ್ಟ್ರಾನ್ ಗೇನ್ ಮಾಡುತ್ತೆ. ಎಲೆಕ್ಟ್ರಾನ್ ನಂಬರ್ ಚೇಂಜ್ ಆಗ್ತಾ ಇರುತ್ತೆ ಯಾವಾಗ ರಿಯಾಕ್ಟ್ ಆದಾಗ. ಓಕೆ, ಬಟ್ ನ್ಯೂಟ್ರಲ್ ಸ್ಟೇಟಲ್ಲಿ ಎಲೆಕ್ಟ್ರಾನ್ ನಂಬರ್, ಪ್ರೋಟಾನ್ ನಂಬರ್ ಎರಡೂ ಸೇಮ್ ಇರುತ್ತೆ. ಸೊ ಹಾಗಾಗಿ ಇವರು ತೊಗೊಂಡಿರೋದು ಪ್ರೋಟಾನ್ ನಂಬರ್ ಯಾಕಂದರೆ ಪ್ರೋಟಾನ್. ನ್ಯೂಕ್ಲಿಯಸ್ ಅಂತಂದರೆ ಇಲ್ಲಿ ಪ್ರೋಟಾನ್ ಇರುತ್ತೆ, ಸುತ್ತ ಎಲೆಕ್ಟ್ರಾನ್ಸ್ ಇರುತ್ತಲ್ವ, ಈ ಎಲೆಕ್ಟ್ರಾನ್ಸ್ಗಳು ಏನಾಗುತ್ತೆ? ರಿಲೀಸು ಆಗುತ್ತೆ, ಇಲ್ಲ ಎಲೆಕ್ಟ್ರಾನ್ಸ್ಗಳನ್ನ ಹೊಸದಾಗಿ ತಗೋತೊಂಡಿರುತ್ತೆ. ಸೊ ಹಾಗಿದ್ದಾಗ ಎಲೆಕ್ಟ್ರಾನ್ಸ್ ನಂಬರ್ ಚೇಂಜ್ ಆಗ್ತಾ ಇರುತ್ತೆ, ಬಟ್ ಪ್ರೋಟಾನ್ ಅನ್ನೋದು ಇಟ್ ಇಸ್ ಕಾನ್ಸ್ಟೆಂಟ್. ಯಾಕಂದ್ರೆ ನ್ಯೂಕ್ಲಿಯಸ್ಲಿರೋದು, ಅದನ್ನು ಅವ್ರು ಬ್ರೇಕ್ ಮಾಡೋಕ್ಕೆ ಯಾವುದೇ ರೀತಿ ಆಗಲ್ಲ. ಸೊ ಹಾಗಾಗಿ atomic number, it is the number of protons present in an atom. It is represented by Z, and it is equal to number of protons in nucleus of atom, or it is equal to number of electrons in nucleus of an atom. ಎಲೆಕ್ಟ್ರಾನ್ಸ್ ನಂಬರ್ ಈಕ್ವಲ್ ಆಗಿರುತ್ತೆ ಯಾವಾಗ? ನ್ಯೂಟ್ರಲ್ ಸ್ಟೇಟಲ್ಲಿ. ನ್ಯೂಟ್ರಲ್ ಸ್ಟೇಟ್ ಅಂದರೆ ಯಾವುದೇ ರೀತಿ ಕಂಬೈನ್ ಆಗಿಲ್ಲ ಬೇರೆ ಜೊತೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಸೋಡಿಯಂ ಅನ್ನೋದ್ರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 11 ಎಲೆಕ್ಟ್ರಾನ್ಸ್ ಇದೆ. ಅಕಸ್ಮಾತ್ ಸೋಡಿಯಂ ಪ್ಲಸ್ ಅಂತ ತೊಗೊಂಡ್ರೆ ಏನಾಗುತ್ತೆ? ದಿಸ್ ಗಿವ್ಸ್ 10 ಎಲೆಕ್ಟ್ರಾನ್ಸ್. ಇಲ್ಲಿರೋದು 10 ಎಲೆಕ್ಟ್ರಾನ್ಸ್ ಅಂದರೆ ಒಂದು ಎಲೆಕ್ಟ್ರಾನ್ ರಿಲೀಸ್ ಮಾಡಿದೆ. ಹಾಗಾಗಿ ದಿಸ್ ಇಸ್ ದ ನ್ಯೂಟ್ರಲ್ ಸ್ಟೇಟ್. ನ್ಯೂಟ್ರಲ್ ಸ್ಟೇಟಲ್ಲಿ ಎಲೆಕ್ಟ್ರಾನ್ ನಂಬರ್, ಪ್ರೋಟಾನ್ ನಂಬರ್ ಬೋತ್ ಆರ್ ಸೇಮ್. ಅದನ್ನು ಅಟಾಮಿಕ್ ನಂಬರ್ ಅಂತ ಹೇಳ್ಬೋದು. ಬಟ್ ಈ ಥರ ಕಂಬೈನ್ ಆದಾಗ, ಈ ಥರ ಲಾಸ್ ಮಾಡ್ಕೊಂಡು ಎಲೆಕ್ಟ್ರಾನ, ಆಗ ಎಲೆಕ್ಟ್ರಾನ್ ನಂಬರ್ ಚೇಂಜ್ ಆಗುತ್ತೆ, ಆಗ ನಾವು ಅಟಾಮಿಕ್ ನಂಬರ್ ಅಂತ ಹೇಳೋಕ್ಕಾಗಲ್ಲ. ಓಕೆ, ಸೊ ದಟ್ಸ್ ವೈ ಇಟ್ ಇಸ್ ಮೇನ್ಲಿ ಡಿಪೆಂಡ್ ಆನ್ ನಂಬರ್ ಆಫ್ ಪ್ರೋಟಾನ್ಸ್. ಸೊ ಇಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್, ಇಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ನ್ಯೂಟ್ರಲ್ ಸ್ಟೇಟ್ ಅಂತ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ನೀವು. ಓಕೆ, ಸೊ ದಿಸ್ ಇಸ್ ವಾಟ್ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರಲ್ಲಿ ಹೇಳಿದ್ದೀನಿ ಅಪ್ ಟು 30 to 50 ಅಟಾಮಿಕ್ ನಂಬರ್ಸ್ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಇಲ್ಲ ಅಪ್ ಟು 30, ಮಿನಿಮಮ್ 30 ತನಕ ಅಟಾಮಿಕ್ ನಂಬರ್ಸ್ ಚೆನ್ನಾಗಿ ಗೊತ್ತಿದ್ರೆ ಸಾಕು ನಿಮಗೆ. ಓಕೆ, ನೆಕ್ಸ್ಟ್ ವಾಟ್ ಅಬೌಟ್ ದ ಅಟಾಮಿಕ್ ಮಾಸ್ ನಂಬರ್? ಓಕೆ, ಮಾಸ್ ನಂಬರ್ ಅಂದರೆ ಏನು ಹಾಗಾದರೆ? ಸೊ ಮಾಸ್ ನಂಬರ್ ಅಂದರೆ ಎಲೆಕ್ಟ್ರಾನ್ಸ್ ಬಗ್ಗೆ ಹೇಳಿದೆ. ನೆಕ್ಸ್ಟ್ ಮಾಸ್ ನಂಬರ್ ಅಂದರೆ ಏನು ಗೊತ್ತಾ? ಸೊ ಒಂದು ನ್ಯೂಕ್ಲಿಯಸ್ಸಲ್ಲಿ, ಓಕೆ, ನ್ಯೂಕ್ಲಿಯಸ್ಲಿ ಏನಿರುತ್ತೆ? ಇಲ್ಲಿ ಪ್ರೋಟಾನ್ಸ್ ಇರುತ್ತೆ, ಜೊತೆಗೆ ನ್ಯೂಟ್ರಾನ್ಸ್ ಇರುತ್ತೆ. ಓಕೆ, ಪ್ರೋಟಾನ್ ಹ್ಯಾಸ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ it has some mass, but neutron is a neutral particles. Okay, ಇದು ನ್ಯೂಟ್ರಲ್ ಪಾರ್ಟಿಕಲ್, there is no charge on neutron. ಸೊ ಹಾಗಾಗಿ ನ್ಯೂಕ್ಲಿಯಸ್ ಚಾರ್ಜ್ ಡಿಪೆಂಡ್ಸ್ ಆನ್ ಮೇನ್ಲಿ ಪ್ರೋಟಾನ್ ಮೇಲೆ ಡಿಪೆಂಡ್ ಆಗಿರೋದು ನ್ಯೂಕ್ಲಿಯಸ್ ಅನ್ನೋದು. ಸೊ ನ್ಯೂಟ್ರಾನ್ ಏನಿದೆ, ಸೊ ಕಂಪ್ಲೀಟ್ ಬ್ಯಾಲೆನ್ಸ್ ಮಾಡೋಕ್ಕೆ ಪ್ರೋಟಾನ್ ನಂಬರ್, ನ್ಯೂಟ್ರಾನ್ ನಂಬರ್ ಸೇರಿ ಒಂದು ಮಾಸ್ ನಂಬರ್ ಅಂತ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಹೀಲಿಯಂ ಅಂತ ತೊಗೊಂಡ್ರೆ, ಹೀಲಿಯಮಲ್ಲಿ ಅಟಾಮಿಕ್ ನಂಬರ್ ಇಸ್ 2, ಬಟ್ ಮಾಸ್ ನಂಬರ್ ಇಸ್ 4. ಯಾಕೆ? ಇಟ್ ಕನ್ಸಿಸ್ಟ್ ಆಫ್ 2 ಪ್ರೋಟಾನ್ಸ್ ಆ್ಯಂಡ್ 2 ನ್ಯೂಟ್ರಾನ್ಸ್. ಸೊ ಇದು ಏನು? ಅಟಾಮಿಕ್ ಮಾಸ್ ನಂಬರ್ ಅಂತ ಹೇಳ್ತೀವಿ. ಸೊ ದಟ್ಸ್ ವೈ ಇಟ್ ಇಸ್ ಗಿವನ್ ಬೈ, ಇಟ್ ಇಸ್ ದ ಸಮ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್, ಅಥವಾ ನ್ಯೂಕ್ಲಿಯಾನ್ಸ್ ಅಂತ ಹೇಳಿದೆ ನಾನು. ನ್ಯೂಟ್ರಾನ್ಸ್ ಮತ್ತು ಪ್ರೋಟಾನ್ಸ್ನ ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ, ನೋಟ್ ಮಾಡ್ಕೊಳ್ಳಿ. ಪ್ರೆಸೆಂಟ್ ಇನ್ ಎನ್ ಆಟಮ್ ಇಟ್ ಇಸ್ ಡಿನೋಟೆಡ್ ಬೈ ಎ. ಸೊ ಎ ಅಂತ ಡಿನೋಟ್ ಮಾಡ್ತೀವಿ, ಅದನ್ನು ಮಾಸ್ ನಂಬರ್ ಅಂತ ಹೇಳ್ಬೋದು. ಆ್ಯಂಡ್ ಮಾಸ್ ನಂಬರ್ ಎ ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮಾಸ್ ನಂಬರ್ ಎ ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್, ಎನ್ ಅಂತ ಹೇಳ್ತೀನಿ, ಆ್ಯಂಡ್ ಪ್ಲಸ್ ಝೆಡ್.
ಓಕೆ ಸಾರಿ Z ಪ್ಲಸ್ ನಂಬರ್ ಆಫ್ ಪ್ರೋಟಾನ್ಸ್ ಎನ್ ಅಂತ ಇಂಡಿಕೇಟ್ ಮಾಡ್ತೀನಿ. ಸೊ ಹಾಗಾದ್ರೆ ನೀವು ನಂಬರ್ ಆಫ್ ನ್ಯೂಟ್ರಾನ್ಸ್ನ ಫೈಂಡ್ ಮಾಡಬೇಕು ಅಂದರೆ ಜಸ್ಟ್ A ಮೈನಸ್ Z. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ಮುಲಾ, ನೋಟ್ ಮಾಡ್ಕೊಳ್ಳಿ. ನಂಬರ್ ಆಫ್ ನ್ಯೂಟ್ರಾನ್ಸ್ನ ಫೈಂಡ್ ಮಾಡಬೇಕಂದ್ರೆ ಮಾಸ್ ನಂಬರ್ ಬೈ ಅಟಾಮಿಕ್ ನಂಬರ್ನ ಮೈನಸ್ ಮಾಡಿದ್ರೆ ದೆನ್ ವಿ ಗೆಟ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಇನ್ ಎ ನ್ಯೂಕ್ಲಿಯಸ್. ಒಂದು ಆಟಮಲ್ಲಿ ಎಷ್ಟು ನ್ಯೂಟ್ರಾನ್ಸ್ ಇದೆ ಗೊತ್ತಾಗಬೇಕು ಅಂತಂದರೆ ಸೊ ಮಾಸ್ ನಂಬರಿಂದ ಅಟಾಮಿಕ್ ನಂಬರ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ದೆನ್ ವಿ ಗೆಟ್ ದ ನ್ಯೂಟ್ರಾನ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಓಕೆ, ಸೊ ಇಷ್ಟು ಗೊತ್ತಾಯ್ತಲ್ಲ ಮಕ್ಕಳ, ಮಾಸ್ ನಂಬರ್, ಅಟಾಮಿಕ್ ನಂಬರ್. ಸೊ ಹಾಗಾಗಿ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಎಕ್ಸ್ ಅಂತ ತಗೋತೀವಿ. ಎಕ್ಸ್ ಅಂದರೆ ಎನಿ ಎಲಿಮೆಂಟ್. ಎಕ್ಸ್ ಅಂದರೆ ಸೊ ಆ್ಯಂಡ್ ಝೆಡ್ ಟು ಎ ಅಂತ ತಗೋತೀವಿ. ಝೆಡ್ ಮೀನ್ಸ್ ವಾಟ್? ಝೆಡ್ ಮೀನ್ಸ್ ಅಟಾಮಿಕ್ ನಂಬರ್, ಎ ಮೀನ್ಸ್ ಮಾಸ್ ನಂಬರ್. ಫಾರ್ ಎಕ್ಸಾಂಪಲ್ ಹೀಲಿಯಮ್ ಅಂತ ತೊಗೊಂಡ್ರೆ ಹೀಲಿಯಮ್ ಅಂದರೆ ಎಕ್ಸ್ ಅಂತ ಅಂದ್ಕೊಳ್ಳಿ. ಎಕ್ಸ್ ಅಂದರೆ ಯಾವುದೋ ಎಲಿಮೆಂಟ್, ಸುಮ್ಮನೆ ಬರ್ತೀನಿ. ಎಕ್ಸ್ ಅಂದರೆ ಏನೇ ಎಲಿಮೆಂಟ್. ಸೊ ಹೀಲಿಯಮ್ ಒಂದು ಎಲಿಮೆಂಟ್ ಅಂತಂದರೆ ಅಟಾಮಿಕ್ ನಂಬರ್ ಎಷ್ಟು 2, ಮಾಸ್ ನಂಬರ್ ಎಷ್ಟು 4. ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಒಂದು ಅಟಾಮಿಕ್ ಮಾಸ್ ನಂಬರ್ ಒಂದು ಎಲಿಮೆಂಟಲ್ಲಿ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಪೀರಿಯಡ್ ಟೇಬಲ್ ಎಲ್ಲಿ ಬೇಕು ನೋಡ್ಬೋದು, ಈ ರೀತಿ ಫಾರ್ಮೇಷನ್ ಇರುತ್ತೆ. ಸೊ ಎಕ್ಸ್ ಎ ಝೆಡ್. ಸೊ ಎಕ್ಸ್ ಅಂದರೆ ಎನಿ ಎಲಿಮೆಂಟ್ಸ್, ಯಾವುದೇ ಎಲಿಮೆಂಟ್ಸ್ ಅವರು ತೊಗೊಳ್ಳಿ. ಝೆಡ್ ಅಂದರೆ ಅದರ ಅಟಾಮಿಕ್ ನಂಬರ್, ಎ ಅಂದರೆ ಅದರ ಮಾಸ್ ನಂಬರ್. ಈ ರೀತಿ ಡಿನೋಟ್ ಮಾಡ್ತೀವಿ. ಓಕೆ, ದಿಸ್ ಇಸ್ ವಾಟ್ ಅಟಾಮಿಕ್ ನಂಬರ್ ಆ್ಯಂಡ್ ಅವರ್ ಮಾಸ್ ನಂಬರ್. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಫಸ್ಟ್ ಚಾಪ್ಟ್ರಲ್ಲಿ ಮಾಸ್ ನಂಬರ್ ಏನೇನು ಅಂತ ಎಲ್ಲ ಹೇಳಿದ್ದೆ, ಅದು ನೋಡ್ಬೋದು ನೀವು ಬೇಕಾದರೆ. ಓಕೆ, ದಿಸ್ ಇಸ್ ಅಬೌಟ್ ದ ಮಾಸ್ ಆ್ಯಂಡ್ ಅಟಾಮಿಕ್ ನಂಬರ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಅನದರ್ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಒಂದು ಸ್ಮಾಲ್ ಕಾನ್ಸೆಪ್ಟ್ಗಳಿದೆ. ಯಾವುದು ಅಂದರೆ ಐಸೋಟೋಪ್, ಐಸೋಬಾರ್ಸ್ ಆ್ಯಂಡ್ ಐಸೋಟೋನ್ಸ್. ನೀವು ಬರ್ಕೊಳ್ಳೋದು ಬೇಡ, ಈಗ ಹೇಳ್ತೀನಿ ಅದನ್ನು. ಐಸೋಟೋನ್ಸ್, ಈ ಮೂರು ಕಾನ್ಸೆಪ್ಟ್ನ ಓದಬೇಕು. ಅಟಾಮಿಕ್ ಮಾಸ್ ನಂಬರ್, ಅಟಾಮಿಕ್ ನಂಬರ್ ಗೊತ್ತಾದ್ಮೇಲೆ ಈ ಮೂರು ಕಾನ್ಸೆಪ್ಟ್ ಓದಬೇಕಾಗುತ್ತೆ. ಆ್ಯಂಡ್ ವಾಟ್ ಆರ್ ಐಸೋಟೋಪ್ಸ್ ಆ್ಯಂಡ್ ಐಸೋಟೋನ್ಸ್? ಸೊ ಕಾರ್ಬನ್ ಅಂತ ಗೊತ್ತಿದೆ ನಿಮಗೆ. ಕಾರ್ಬನ್ ಅನ್ನೋದು ಸೊ 3 ಐಸೋಟೋಪ್ ಫಾರ್ಮ್ ಬರುತ್ತೆ. ಕ್ಲೋರಿನ್ ಅನ್ನೋದು 2 ಐಸೋಟೋಪ್ ಫಾರ್ಮ್ ಬರುತ್ತೆ. ಏನಿದು ಐಸೋಟೋಪ್ ಅಂತಂದರೆ? ಐಸೋಟೋಪ್ಸ್ ಅಂದ್ರೆ ಇಷ್ಟೇ. ಫಾರ್ ಎಕ್ಸಾಂಪಲ್ ಕಾರ್ಬನ್ ಅಂದರೆ ಕಾರ್ಬನ್ C6H12, ನಿಮ್ಗೆ ಗೊತ್ತಿದೆ. ಕಾರ್ಬನ್ ಅಟಾಮಿಕ್ ನಂಬರ್ 6, ಮಾಸ್ ನಂಬರ್ 12. ಬಟ್ ಆಲ್ಸೋ ಕಾರ್ಬನ್ 613 ಆ್ಯಂಡ್ ಕಾರ್ಬನ್ 614 ಈ ರೀತಿ ಇದೆ. ಬಟ್ ಇಲ್ಲೇನಿದೆ, ಅಟಾಮಿಕ್ ನಂಬರ್ ಸೇಮ್ ಇದೆ, ಬಟ್ ಮಾಸ್ ನಂಬರ್ ಏನಾಗಿದೆ, ಮಾಸ್ ನಂಬರ್ ಡಿಫ್ರೆಂಟ್ ಇದೆ. ಸೊ ಅಂದರೆ ನಮ್ಮ ನೇಚರಲ್ ಅವೈಲೇಬಲ್ ಇರುವಂಥದ್ದು. ಸೊ C12 ಅನ್ನೋದು ಮೋಸ್ಟ್ ಅವೈಲೇಬಲ್ ಇರುವಂಥದ್ದು, 99% ಅಷ್ಟು ಅವೈಲೇಬಲ್ ಇರುವಂಥದ್ದು C12 ಅನ್ನೋ ಐಸೋಟೋಪ್ ಕಾರ್ಬನ್ ಕಂಟೆಂಟ್. ಆ್ಯಂಡ್ C13 C14 ತುಂಬ ಕಡಿಮೆ ಪ್ರಪೋರ್ಷನ್ ಇರುವಂಥದ್ದು ನಮ್ಮ ನೇಚರಲ್ಲಿ, ನಮ್ಮ ಎನ್ವೈರನ್ಮೆಂಟಲ್ಲಿ. ಹಾಗಾಗಿ ಒಂದು ಎಲಿಮೆಂಟು ಡಿಫ್ರೆಂಟ್ ಫಾರ್ಮ್ಸಲ್ಲಿ ಎಕ್ಸಿಬಿಟ್ ಆಗುತ್ತೆ. ಹೇಗೆ ಅಂದರೆ ರಿಫರಿಂಗ್ ಅಟಾಮಿಕ್ ನಂಬರ್ ಆ್ಯಂಡ್ ಮಾಸ್ ನಂಬರ್, ಅದರ ಮೇಲೆ ಬೇಸಿಸ್ ಮೇಲೆ ಹೇಳ್ತೀವಿ. ಐಸೋಟೋಪ್ಸ್ ಅಂದ್ರೇನು? ದ ಸಬ್ಸ್ಟೆನ್ಸ್ ಅಥವಾ ಎಲಿಮೆಂಟ್ಸ್ ದೇ ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಸೊ ಕಾರ್ಬನ್ ಅನ್ನೋದು ಅಟಾಮಿಕ್ ನಂಬರ್ ಸೇಮೇ, 666 ಅನ್ನೋದು ಅಟಾಮಿಕ್ ನಂಬರ್ ಸೇಮೇ, ಬಟ್ ಮಾಸ್ ನಂಬರ್ ಏನಾಗಿದೆ, 12 ಇದೆ, 13 ಇದೆ, 14 ಇದೆ. ಓಕೆ, ಹಾಗಾಗಿ ಡಿಫ್ರೆಂಟ್ ಐಸೋಟೋಪಿಕ್ ಫಾರ್ಮ್ಸ್ ನಮ್ಗೆ ಬರುತ್ತೆ. ಓಕೆ, ಅಬಂಡೆಂಟ್ ಅಂತ ಹೇಳ್ತೀವಿ. ಅಬಂಡೆನ್ಸಿ ಮೇಲೆ ಇದನ್ನು ಹೇಳ್ತೀವಿ. C12 ಅಬಂಡೆನ್ಸಿ ಜಾಸ್ತಿ. C12 ನಮಗೆ ಜಾಸ್ತಿ ಸಿಗುತ್ತೆ ನೇಚರಲ್ಲಿ. ನಾವು ತಗೊಳ್ಳೋ ಫುಡ್ಡಲ್ಲಿ ಎಲ್ಲ ಕೂಡ C12 ಕಂಟೆಂಟೇ ಜಾಸ್ತಿ ಇರೋದು, ಆ ಐಸೋಟೋಪ್ ಫಾರ್ಮ್. C13 C14 ಲೆಸ್ ಅಬಂಡೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ದೆನ್ ವಾಟ್ ಆರ್ ಐಸೋಟೋಪ್ಸ್ ಅಂತ ಹೇಳೋದಾದ್ರೆ, ಐಸೋಟೋಪ್ಸ್ ಆರ್ ದ ಆಟಮ್ಸ್ ವಿತ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಸೊ ದೀಸ್ ಆರ್ ಕಾಲ್ಡ್ ಐಸೋಟೋಪ್ಸ್. ಓಕೆ, ಐಸೋಟೋಪ್ಸ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. ಐಸೋಟೋಪ್ಸ್ ಅಂದರೆ ಅಟಾಮಿಕ್ ನಂಬರ್ ಸೇಮ್ ಇರುತ್ತೆ ಬಟ್ ಮಾಸ್ ನಂಬರ್ ಡಿಫ್ರೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ H11, H12, H13. ಸೊ ಹೈಡ್ರೋಜನ್ಗೆ 3 ಐಸೋಟೋಪ್ ಫಾರ್ಮ್ ಇದೆ. ಯಾವುದು? ಹೈಡ್ರೋಜನ್, ದಿಸ್ ಇಸ್ ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರೀಟಿಯಂ ಅಂತ ಹೇಳ್ತೀವಿ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಹೈಡ್ರೋಜನ್, ಪ್ರೋಟಿಯಂ, ಡ್ಯೂಟೇರಿಯಂ ಆ್ಯಂಡ್ ಟ್ರೀಟಿಯಂ. ಸೊ ಇದು ಐಸೋಟೋಪ್ ಫಾರ್ಮ್ಸ್ನ ನೇಮ್ ಅಂತ ಹೇಳ್ಬೋದು. ಓಕೆ, ಸೊ ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರೀಟಿಯಂ, ಹೈಡ್ರೋಜನ್ 3 ಐಸೋಟೋಪ್ ಫಾರ್ಮ್ಸ್. ಅಟಾಮಿಕ್ ನಂಬರ್ ಸೇಮ್ ಇದೆ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಸೊ ಇದನ್ನು ಈ ಥರ ನೇಚರ್ನ ಐಸೋಟೋಪ್ಸ್ ಅಂತ ಕರಿತೀವಿ ನಾವು. ಓಕೆ, ಐಸೋಟೋಪ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಐಸೋಟೋಪ್ಸ್ ಆಫ್ ಕ್ಲೋರಿನ್ ಕೂಡ ಕೊಟ್ಟಿದ್ದೀನಿ. ಕ್ಲೋರಿನ್ ಅಟಾಮಿಕ್ ನಂಬರ್ 17 ಆ್ಯಂಡ್ ಮಾಸ್ ನಂಬರ್ ಇಸ್ 35 ಆ್ಯಂಡ್ 37 ಕೂಡ ಇದೆ. ಸೊ ಹಾಗಾಗಿ ನಾನು ಐಸೋಟೋಪ್ಸ್ ಆಫ್ ಕ್ಲೋರಿನ್ ಅಂತ ಕರಿತೀವಿ. ಸೊ ದೀಸ್ ಆರ್ ಕಾಲ್ಡ್ ಐಸೋಟೋಪ್ಸ್. ಆ್ಯಂಡ್ ನೆಕ್ಸ್ಟ್ ವಾಟ್ ಆರ್ ಐಸೋಬಾರ್ಸ್? ಐಸೋಬಾರ್ಸ್ ಜಸ್ಟ್ ಆಪೋಸಿಟ್ ಟು ದಟ್ ಆಫ್ ಐಸೋಟೋನ್ಸ್. ಐಸೋಟೋಪ್ಸ್ಗೆ ಜಸ್ಟ್ ಆಪೋಸಿಟ್ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಕಾರ್ಬನ್ 6H12 ಅಂತ ಹೇಳಿದೆ. ಓಕೆ, C14 ಅಂತ ಹೇಳಿದ್ದೀನಿ, ಕರೆಕ್ಟಾ? ಆ್ಯಂಡ್ ನೈಟ್ರೋಜನ್ 714. ನೈಟ್ರೋಜನ್ ಅಟಾಮಿಕ್ ನಂಬರ್ ಎಷ್ಟು? 7, ಮಾಸ್ ನಂಬರ್ 14. ಕಾರ್ಬನ್ದು 6 ಅಟಾಮಿಕ್ ನಂಬರ್, ಐಸೋಟೋಪ್ ಫಾರ್ಮ್ ಇದೆಯಲ್ಲ 14 ಅಂತ ಹೇಳ್ತೀವಿ. ಆ್ಯಂಡ್ ಏನು ಸೇಮ್ ಇದೆ ಇಲ್ಲಿ? ಅಟಾಮಿಕ್ ನಂಬರ್ ಇಸ್ ಡಿಫ್ರೆಂಟ್ ಬಟ್ ಮಾಸ್ ನಂಬರ್ ಇಸ್ ಸೇಮ್. ಓಕೆ, ಇದನ್ನು ಐಸೋಬಾರ್ಸ್ ಅಂತ ಕರಿತೀವಿ. ಓಕೆ, ಐಸೋಬಾರ್ಸ್ ಅಂತ ಕರಿತೀವಿ. ಏನು ಹೇಳಿದೆ? ಅಟಾಮಿಕ್ ನಂಬರ್ ಡಿಫ್ರೆಂಟ್ ಇದೆ ಬಟ್ ಮಾಸ್ ನಂಬರ್ ಸೇಮ್ ಇದೆ. ಯಾಕಂದರೆ ಕಾರ್ಬನ್ದು 3 ಐಸೋಟೋಪಿಕ್ ಫಾರ್ಮ್ಸ್ ಇದೆ. ಸೊ ಹಾಗಿದ್ದಾಗ 14 ಅನ್ನೋದು ಒಂದು ಮಾಸ್ ಆಫ್ ಕಾರ್ಬನ್ ಅಂತ ಹೇಳೋದಾದರೆ ನೈಟ್ರೋಜನ್ ಮಾಸ್ ಎಷ್ಟು 14 ಅಂತ ಗೊತ್ತಿದೆ. ಸೊ ಹಾಗಾಗಿ ಮಾಸ್ ಸೇಮ್ ಇದೆಯಲ್ವಾ, ಈ ಥರ ಕೇಸಸ್ನ ನಾವು ಐಸೋಬಾರ್ಸ್ ಅಂತ ಕರಿತೀವಿ. ಸೊ ಇದು ಡಿಫ್ರೆಂಟ್ ಎಲಿಮೆಂಟ್ಸಲ್ಲಿ ಫಾರ್ಮ್ ಆಗೋದು. ಐಸೋಟೋಪ್ಸ್ ಅಂತಂದರೆ ಸೇಮ್ ಎಲಿಮೆಂಟಲ್ಲೇ ಬರುವಂಥದ್ದು ಐಸೋಟೋಪ್ಸ್.
ಐಸೋಬಾರ್ಸ್ ಅಂತಂದರೆ ಡಿಫ್ರೆಂಟ್ ಎಲಿಮೆಂಟ್ಸ್ಗಳಿಂದ ಬರೋದು ಐಸೋಬಾರ್ಸ್. ಓಕೆ, ಡಿಫ್ರೆಂಟ್ ಎಲಿಮೆಂಟ್ಸಿಂದ ಬರೋದು ಐಸೋಬಾರ್ಸ್. ಆ್ಯಂಡ್ ಏನು ಡೆಫಿನಿಷನ್ನು, ಐಸೋಬಾರ್ಸ್ ಆರ್ ದ ಆಟಮ್ಸ್ ವಿತ್ ದ ಸೇಮ್ ಮಾಸ್ ನಂಬರ್ ಬಟ್ ಡಿಫ್ರೆಂಟ್ ಅಟಾಮಿಕ್ ನಂಬರ್. ಮಾಸ್ ನಂಬರ್ ಸೇಮ್ ಇದೆ ಬಟ್ ಅಟಾಮಿಕ್ ನಂಬರ್ ಏನಿದೆ, ಅಟಾಮಿಕ್ ನಂಬರ್ ಡಿಫ್ರೆಂಟ್ ಇದೆ. ಸೊ C6H14 ಆ್ಯಂಡ್ NH714 ನೈಟ್ರೋಜನ್ ಆ್ಯಂಡ್ ಕಾರ್ಬನ್. ಆ್ಯಂಡ್ ಆರ್ಗನ್ ಆ್ಯಂಡ್ ಕ್ಯಾಲ್ಶಿಯಂ, ಆರ್ಗನ್ ಅಟಾಮಿಕ್ ನಂಬರ್ 18, ಕ್ಯಾಲ್ಶಿಯಂ 20, ಬಟ್ ಮಾಸ್ ನಂಬರ್ ಏನಿದೆ ಸೇಮ್ ಇದೆ, 40 ಬರುತ್ತೆ. ಸೊ ಇದನ್ನು ನಾವು ಐಸೋಬಾರ್ಸ್ ಅಂತ ಹೇಳ್ತೀವಿ. ಕನ್ಫ್ಯೂಸ್ ಆಗಬೇಡಿ ಮಕ್ಕಳು, ತುಂಬ ಸಿಂಪಲ್. ಐಸೋಟೋಪ್ಸ್ಗೆ ಆಪೋಸಿಟ್ ಇದೆ, ಬಟ್ ಐಸೋಟೋಪ್ಸಲ್ಲೂ ಸೇಮ್ ಕೈಂಡ್ ಆಫ್ ಎಲಿಮೆಂಟ್ಸೇ ಬರುವಂಥದ್ದು. ಐಸೋಬಾರ್ಸಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಆಟಮ್ಸ್ಗಳು ಬರ್ತದೆ. ಓಕೆ, ಸೊ ದಿಸ್ ಇಸ್ ವಾಟ್ ಐಸೋಬಾರ್ಸ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ದ ಲಾಸ್ಟ್ ಒನ್ ಇಸ್ ಐಸೋಟೋನ್ಸ್. ಐಸೋಟೋನ್ಸ್ಗೆ ಏನು ಡಿಫ್ರೆನ್ಸ್ ಇದೆ ಅಂತ ಅಂದರೆ, ಈಗ ಐಸೋಟೋನ್ಸ್ ಹೇಳೋದಾದ್ರೆ ನಾವೀಗ ಫಾರ್ ಎಕ್ಸಾಂಪಲ್ ಕಾರ್ಬನ್, ಓಕೆ, C6H12 ಆ್ಯಂಡ್ ನೈಟ್ರೋಜನ್, ಓಕೆ, C6H13 ಅಂತ ತಗೊಳ್ಳೋಣ. ನೈಟ್ರೋಜನ್ 714, ಓಕೆ, 14 7 ಆ್ಯಂಡ್ 7, ಓಕೆ. ಆ್ಯಂಡ್ ನೆಕ್ಸ್ಟ್ ಆಕ್ಸಿಜನ್ 16 8, ಇಲ್ಲ ಅಂದರೆ 15, ನೈಟ್ರೋಜನ್ ಆಕ್ಸಿಜನ್. ಓಕೆ, ಈ ಎರಡು ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಇಲ್ಲಿ ನೋಡಿ, ಮಾಸ್ ನಂಬರು ಡಿಫ್ರೆಂಟ್ ಇದೆ, ಅಟಾಮಿಕ್ ನಂಬರು ಡಿಫ್ರೆಂಟ್ ಇದೆ, ಬಟ್ ಏನು ಸೇಮ್ ಇರ್ಬೋದು. ಕಾರ್ಬನಲ್ಲಿ ನ್ಯೂಟ್ರನ್ಸ್ ಫೈಂಡ್ ಮಾಡೋಣ. ನ್ಯೂಟ್ರನ್ಸ್ಗೆ ಫಾರ್ಮುಲಾ ಏನು, A-Z. ಓಕೆ, A-Z. ಸೊ A-Z ಅಂದರೆ 13 - 6. 13 ಅಂದರೆ ಗೊತ್ತಿದೆ ಮಾಸ್ ನಂಬರ್ 6, ಎಷ್ಟು ಬರುತ್ತೆ? 13 - 6 ಅಂದರೆ ಅರೌಂಡ್ ಒಂದು 8 ಬರುತ್ತೆ. ಎಷ್ಟು? 437 ಬರುತ್ತೆ. ಓಕೆ, 437 ಬರುತ್ತೆ. ಆ್ಯಂಡ್ ಹಿಯರ್ 14 - 7, ಸೊ 7 ಬರುತ್ತೆ. ಏನು ಸೇಮ್ ಇದೆ? ನಂಬರ್ ಆಫ್ ನ್ಯೂಟ್ರನ್ಸ್ ಸೇಮ್ ಇದೆ. ಸೊ ಅದೇ ರೀತಿ ಆಕ್ಸಿಜನ್ ತೊಗೊಂಡ್ರೆ 8-15 ಅಂತ ತೊಗೊಂಡ್ರೆ, ಓಕೆ, 15 ಮಾಸ್ 16 ಮಾಸ್ ನಂಬರು. ಸೊ ಒಂದು ಐಸೋಟೋಪಿಕ್ ಫಾರ್ಮ್ ಅಂತ ತೊಗೊಂಡ್ರೆ ಅಕಸ್ಮಾತ್, ಸೊ 15 - 8 ಅಂತ ಬಂದರೆ ಅದು ಕೂಡ 7 ಬರುತ್ತೆ. ಸೊ ದಟ್ ಮೀನ್ಸ್ ಇಲ್ಲೇನು ಗೊತ್ತಾಗ್ತದೆ, ಅಟಾಮಿಕ್ ನಂಬರ್ ಡಿಫ್ರೆಂಟ್ ಇದೆ, ಮಾಸ್ ನಂಬರು ಡಿಫ್ರೆಂಟ್ ಇದೆ, ಬಟ್ ಏನು ಸೇಮ್ ಇದೆ? ನಂಬರ್ ಆಫ್ ನ್ಯೂಟ್ರಾನ್ಸ್ ಮಾತ್ರ ಸೇಮ್ ಇದೆ. ಇದು ನಿಮಗೆ ನೋಡಿದ ತಕ್ಷಣ ಗೊತ್ತಾಗಲ್ಲ, ಕ್ಯಾಲ್ಕುಲೇಷನ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ನೋಡಿ, 13 ಅನ್ನೋದು ಮಾಸ್ ನಂಬರ್, ಇದೊಂದು ಐಸೋಟೋಪಿಕ್ ಫಾರ್ಮ್ ಆಫ್ ಕಾರ್ಬನ್. 13 - 6 ಅಂತಂದರೆ ಅರೌಂಡ್ ನಮಗೆ 7 ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಆ್ಯಂಡ್ ನೆಕ್ಸ್ಟು ಅದೇ 14 - 7 ಅಂದರೆ 14 ಮಾಸ್ ನಂಬರ್ ಆಫ್ ನೈಟ್ರೋಜನ್, 7 ಅಟಾಮಿಕ್ ನಂಬರ್. ಸೊ ದೆನ್ ಮೇಕ್ ಇಟ್ ನಂಬರ್ ಆಫ್ ನ್ಯೂಟ್ರನ್ಸ್ ಇಸ್ 7. ಇಲ್ಲೂ ಕೂಡ 15 ಅಂತಂದರೆ 15 - 8 ಇಟ್ ಇಸ್ ಆಲ್ಸೋ 7. ಅಂದರೆ ನಂಬರ್ ಆಫ್ ನ್ಯೂಟ್ರನ್ಸ್ ಏನಿದೆ, ನಂಬರ್ ಆಫ್ ನ್ಯೂಟ್ರಾನ್ಸ್ ಸೇಮ್ ಇದೆ, ಬಟ್ ಅಟಾಮಿಕ್ ನಂಬರ್, ಮಾಸ್ ನಂಬರ್ ಎರಡೂ ಕೂಡ ಡಿಫ್ರೆಂಟ್ ಇದೆ. ಸೊ ದಿಸ್ ಇಸ್ ವಾಟ್ ಐಸೋಟೋನ್ಸ್. ಓಕೆ, ಐಸೋಟೋನ್ಸ್ ಇಂದ ಹೋಗ್ಬೋದು ನೀವು. ಐಸೋಟೋನ್ಸ್ ಆರ್ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ವಿತ್ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಡಿಫ್ರೆಂಟ್ ಎಲಿಮೆಂಟ್ ಅಂತ ಪಕ್ಕ ಹೇಳಿದೆ ನಾನು, ಡಿಫ್ರೆಂಟ್ ಎಲಿಮೆಂಟ್ಸೇ ಆಗಿರಬೇಕು ಆ್ಯಂಡ್ ವಿತ್ ಅ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಸಿಲಿಕಾನ್, ಓಕೆ, ಸಿಲಿಕಾನ್ 14 ಎಕ್ಸಾಂಪಲ್ಸ್ ತೊಗೊಳ್ಳಿ. ಇದನ್ನು ಸಿಲಿಕಾನ್ 14 13 ಅಂತ ಇದೆ ನೋಡಿ. ಸಿಲಿಕಾನ್ 30 14 ಆ್ಯಂಡ್ ಫಾಸ್ಫರಸ್ 15 15 31 and sulfur 16 32. 30 - 14 it is 16. 31 - 15 it is 16. 32 - 16 it is 16. So number of neutrons ಏನಿದೆ, ನಂಬರ್ ಆಫ್ ನ್ಯೂಟ್ರಾನ್ಸು ಸೇಮ್ ಇದೆ, ಬಟ್ ಡಿಫರೆಂಟ್ ಮಾಸ್ ನಂಬರ್ ಆ್ಯಂಡ್ ಅಟಾಮಿಕ್ ನಂಬರ್. ಸೊ ಗೊತ್ತಾಗ್ತಿದೆಯಲ್ಲ ಮಕ್ಕಳು ಹೇಗೆ ಅಂತ. 16 ಅನ್ನೋದು ನಂಬರ್ ಆಫ್ ನ್ಯೂಟ್ರಾನ್ಸ್, A-Z ಫಾರ್ಮಲ್ ಹೇಳಿದೆ ನಾನು ಆಗಲೇ. ನಂಬರ್ ಆಫ್ ನ್ಯೂಟ್ರಾನ್ಸ್ ಸೇಮ್ ಇದೆ, ಬಟ್ ಏನು ಡಿಫ್ರೆಂಟ್ ಇದೆ, ಅಟಾಮಿಕ್ ನಂಬರ್, ಮಾಸ್ ನಂಬರ್ ಎರಡೂ ಕೂಡ ಡಿಫ್ರೆಂಟ್ ಇದೆ. ಸೊ ಇದನ್ನು ನಾವು ಐಸೋಟೋನ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಮಕ್ಕಳು ಏನು ಅಂತ? ಸೊ ದಿಸ್ ಇಸ್ ವಾಟ್ ಐಸೋಟೋನ್ಸ್. ಓಕೆ, ಸೊ ಐಸೋಬಾರ್ಸ್, ಐಸೋಟೋಪ್ಸ್, ಐಸೋಟೋನ್ಸ್. ಸೊ ಇಷ್ಟು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಅಂದರೆ ನಿಮಗೆ ತುಂಬ ಹಿಂಟ್ ಗೊತ್ತಿರಬೇಕು. ಐಸೋಟೋಪ್ಸ್ಗಳು ಹೇಗೆ ಬರೀತೀರಾ ಅಂತ ಗೊತ್ತಾಗಬೇಕು, ಐಸೋಟೋಪ್ಸ್ ಐಸೋಬಾರ್ಸ್ಗಳು ಹೇಗೆ ಬರೀತೀರಾ ಅಂತ ಗೊತ್ತಾಗಬೇಕು. ಸೊ ನಮಗೊಂದು ಕಾಂಪೌಂಡ್ ಕೊಟ್ಟು ಇದರಲ್ಲಿ ನಂಬರ್ ಆಫ್ ನ್ಯೂಟ್ರನ್ಸ್ ಎಷ್ಟು ಅಂತ ಫೈಂಡ್ ಮಾಡೋಕೆ ಕೊಡ್ತೀವಿ, ಇಲ್ಲದ್ರಲ್ಲಿ ಐಸೋಟೋಪ್ಸ್ ಯಾವುದು, ಐಸೋಟೋನ್ಸ್ ಯಾವುದು ಫೈಂಡ್ ಮಾಡಿ ಅಂತ ಕೊಡ್ತೀವಿ. ಸೊ ಹಾಗೆ ಎಲ್ಲ ಥರದ ಕ್ವಶನ್ಸು ಅರೈಸ್ ಆಗುತ್ತೆ. ಸೊ ಇಷ್ಟನ್ನು ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ದ ಅಟಾಮಿಕ್ ಮಾಡಲ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ. ಹಾಗಾದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಗಳು ಡಿಸ್ಕಸ್ ಮಾಡೋಣ. ಅಟಾಮಿಕ್ ಸ್ಟ್ರಕ್ಚರ್ ಆಫ್ ಅಟಮ್ ಅನ್ನೋದು ಇಲ್ಲಿಗೆ ನಿಂತಿಲ್ಲ, ಇನ್ನೂ ಕೂಡ ಮುಂದೆ ಇದೆ, ಇನ್ನೂ ಥಿಯರೀಸ್ ಇದೆ, ಅದನ್ನೆಲ್ಲ ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಕ್ಲಾಸಲ್ಲಿ ಏನಾಗಿದೆ, ಅಟಾಮಿಕ್ ಮಾಡಲ್ಸ್, ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಥಾಮ್ಸನ್ ಮಾಡೆಲ್ ಆ್ಯಂಡ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಎನ್ ಆಟಮ್ ಆ್ಯಂಡ್ ಆಲ್ಸೋ ಸಮ್ ಸಿಂಪಲ್ ಕಾನ್ಸೆಪ್ಟ್ಸ್, ಇದನ್ನೆಲ್ಲ ಕೂಡ ರಿವೈಸ್ ಮಾಡಿ ವಿಡಿಯೋ ಕ್ಲಾಸ್ನ ರಿಪೀಟ್ ನೋಡಿ, ಓದಿ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬರ್ತೀನಿ. ಓಕೆ, ಥ್ಯಾಂಕ್ ಯು.